ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಮತ್ತೊಬ್ಬ ಮಹನೀಯರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಎಲೆಮರೆ ಕಾಯಿಯಂತೆ ನಮ್ಮ ಜೊತೆಯೇ ಇದ್ದು ಕನ್ನಡ ನಾಡಿನ ಸೇವೆಯನ್ನ ಅಮೋಘವಾಗಿ ಮಾಡಿ ಈಗ ವಿಶ್ರಾಂತ ಜೀವನ ನಡೆಸ್ತಾ ಇರತಕ್ಕಂತ ಮಹನೀಯರನ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಕರ್ನಾಟಕದ ಮೊತ್ತ ಮೊದಲ ಕಾರ್ಯನಿರತ ಪತ್ರಕರ್ತೆ ಶ್ರೀಮತಿ ನಾಗಮಣಿ ಎಸ್ ರಾವ್ ಅವರು ಇವತ್ತು ನಮ್ಮ ಮುಂದೆ ನಮ್ಮ ಜೊತೆಗೆ ಇದ್ದಾರೆ. ಅಪಾರವಾದಂಥ ಸಾಗರದಷ್ಟು ಅನುಭವಗಳ ಸರಮಾಲೆ ಅವ್ರ ಜೊತೆಗಿದೆ. ಅದನ್ನ ನಾವು ಎಷ್ಟು ತೆಗಿಬೋದು ಈ ಸಾಗರದಲ್ಲಿ, ನಮ್ಮ ಬೊಗಸೆಯಲ್ಲಿ ಎಷ್ಟು ಸಿಗುತ್ತೆ ಅಂತ ನಾವು ಪ್ರಯತ್ನ ಪಡೋಣ ನಿಮ್ಮೆಲ್ಲರ ಆಶಯದೊಂದಿಗೆ. ನಮಸ್ತೆ. ಹೇಗೆ ಇದು ಈ ಕ್ರಾಂತಿ, ಪತ್ರಕರ್ತೆ ಆಗ್ಬೇಕು ಅಂದಿದ್ದು ಹೇಗೆ, ಎಲ್ಲಿಂದ ಶುರುವಾಯ್ತು ಅಲ್ಲಿಂದ ಹೇಳಿ. ಮೊದಲಿಂದ ಹೇಳಿ, ನೀವು ಹುಟ್ಟು ಬೆಳವಣಿಗೆ ಓದು ಅಲ್ಲಿಂದ ಹೇಳಿ. ಈ ಪುಸ್ತಕನೇ ಆಗೋಗುತ್ತೆ ಅದು. ನಾನು ಮುಂಚೆಯಿಂದ ನನಗೆ ಪತ್ರಕರ್ತೆ ಆಗ್ಬೇಕು ಅಥವಾ ಲಾಯರ್ ಆಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. ಯಾಕಂದ್ರೆ ನಮ್ಮ ತಂದೆ ಡೆಕ್ಕನ್ ಹೆರಾಲ್ಡ್ ಇದ್ರು. ಆ ಸಂದರ್ಭದಲ್ಲೇ ಪೊಥಾನ್ ಜೋಸೆಫ್ ಅಂತ ನೀವು ಕೇಳಿರ್ಬೋದು, ಮಹಾನ್ ಪತ್ರಕರ್ತ. ಅವ್ರದ್ದೆಲ್ಲ ಓದ್ತಾ ಇದ್ವಿ. ಅವರು ನಾನು ಡಿಸ್ಕಸ್ ಕೂಡ ಮಾಡ್ತಾ ಇದ್ವಿ. ನಾನು ಚಿಕ್ಕವಳು, ಆದ್ರೆ ನಮ್ಮ ತಂದೆ ಜೊತೆ ಅದೆಲ್ಲ ಹೇಳೋರು, ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ ಅಂತ ಹೇಳಿ. ಹಾಗಾಗಿ ಅಂದಿನಿಂದಲೇ ಇತ್ತು ಅದು. ಆಮೇಲೆ ನಮ್ಮ ಮನೆ ತಾಯ್ನಾಡು ಪತ್ರಿಕೆ, ಅಂದಿನ ತಾಯ್ನಾಡು ಪತ್ರಿಕೆ ಕಚೇರಿಗೆ ಹತ್ತಿರ ಇತ್ತು. ನಾನು ಮೈಸೂರಲ್ಲಿ ಅದು ಪತ್ರಿಕೋದ್ಯಮ ವಿಷಯ ತೆಕ್ಕೊಂಡು ಓದಿದ್ದೆ ಒಂದು ಸಾಹಸ. ಅಲ್ಲಿಂದ ರಜಾದಲ್ಲಿ ಬಂದಾಗ ಈ ತಾಯ್ನಾಡು ಹತ್ರನೇ ಇದ್ದಿದ್ರಿಂದ ಆಫೀಸು, ಅಲ್ಲಿಗೆ ಹೋಗಿ ನಂಗೆ ಸ್ವಲ್ಪ ಏನಾದ್ರು ಮಾಡ್ತಾ ಇದ್ದೆ, ಬರೀತಾ ಇದ್ದೆ, ನಂಗೆ ಬಂದಿದ್ದು. ಅವರು ಎನ್ಕರೇಜ್ ಮಾಡೋರು. ಅವಾಗೇನ್ ರೆಗ್ಯುಲರ್ ಜಾಬ್ ಅಲ್ಲ ಅದು, ಎದುರಿಗೆ ಪರಿಷತ್ ಇತ್ತು. ಪರಿಷತ್ತಲ್ಲಿ ಹೋಗಿ ಬಂದು ಅಲ್ಲಾಗೋ ಸಮಾರಂಭದ ಬಗ್ಗೆ ವರದಿ ಕೊಡ್ತಾ ಇದ್ದೆ. ಅವರೇ ಯಾವ್ದಾದ್ರು ಪುಸ್ತಕ ಕೊಟ್ಬಿಟ್ಟು ಇದನ್ನ ರಿವ್ಯೂ ಮಾಡಮ್ಮ ನೋಡೋಣ ಅನ್ನೋರು. ಮನೆಗೆ ಬಂದು ಮಾಡ್ತಾ ಇದ್ದೆ ಅಲ್ಲೇ ಇದ್ದಿದ್ರಿಂದ. ರಜಾದಲ್ಲಿ ಮಾತ್ರ ತಿರ್ಗಾ ವಾಪಸ್ ಕಾಲೇಜ್ಗೆ ಹೊಟ್ಟೋಗ್ತಾ ಇದ್ದೆ. ಆ ತರ ಒಂದು ಪತ್ರಿಕೋದ್ಯಮ ದೊಡ್ಡನೆ ಬಾಂಧವ್ಯ ಬೆಳೀತು. ಅಲ್ಲಿ ಮೈಸೂರಲ್ಲಿ ನಮ್ಮ ಕಾಲೇಜಲ್ಲಿ ನಾವೊಂದು ವ್ಯಾಸ ಪತ್ರಿಕೆನ ತರ್ತಾ ಇದ್ವಿ, ಪತ್ರಕರ್ತ ಅಂತ. ಅದರಲ್ಲಿ ನಾನು ಹಲವಾರು ಬಾರಿ ಎಡಿಟರ್ ಆಗಿದ್ದೆ, ಲೇಖನಗಳನ್ನ ಬರೀತಾ ಇದ್ದೆ. ನಮ್ಮ ಪ್ರೊಫೆಸರು ನಾಡಿ ಕೃಷ್ಣಮೂರ್ತಿ ಅಂತ, ಅವರು ಒಬ್ಬರೇ ಇದ್ದಿದ್ದು ಅವಾಗ, ಬೇರೆ ಲೆಕ್ಚರರ್ಸೇ ಇರಲಿಲ್ಲ. ಅವರೇ ಎಲ್ಲ ಸಬ್ಜೆಕ್ಟ್ಸು ತಗೊಳ್ಳೋರು ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ. ಅವರು ನಾನು ಬರೆದಿದ್ದನ್ನೆಲ್ಲ ನೋಡಿ ಚೆನ್ನಾಗಿದ್ದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡ್ಬಿಡೋರು. ಸುಮಾರಾಗಿದ್ದನ್ನು ಆ ಮಂತ್ಲಿ ಇಶ್ಯೂ, ಅದು ಆ ಮಂತಿನ ಇಶ್ಯೂಗೆ ಕೊಡೋರು. ಆಮೇಲೆ ಒಂದಿನ ಹೇಳಿದ್ರು, ನಾನು ಅದನ್ನೆಲ್ಲ ಬುಟ್ಟಿಗೆ ಹಾಕ್ತೀನಿ ಅನ್ಕೋಬೇಡ, ಅದನ್ನೆಲ್ಲ ನಾನು ಇಯರ್ಲಿ ಇಶ್ಯೂಗೆ, ಚೆನ್ನಾಗಿದೆ ಅವೆಲ್ಲ, ಇಯರ್ಲಿ ಇಶ್ಯೂಗೆ ಹಾಕೋಣ ಅಂತ ಇಟ್ಟಿದ್ದೀನಿ ಅಂತ ಹೇಳೋರು. ಹಾಗೆ ಇಯರ್ಲಿ ಇಶ್ಯೂಗೆ ಹಾಕೋರು ಅದನ್ನು. ಎಷ್ಟನೇ ಇಸ್ವಿ ಇದು? ಅದು 56, 1956. ತಾವು ಹುಟ್ಟಿದ ಎಷ್ಟನೇ ಇಸ್ವಿ? 36ನೇ ಇಸ್ವಿನಲ್ಲಿ. ಅಂದ್ರೆ ಈಗ 90 ಆಗುತ್ತೆ, 90 ಆಯ್ತು. 90 ವರ್ಷ ವಯಸ್ಸಿನ ನೋಡ್ರಿ ಸ್ನೇಹಿತರೆ, ಏನ್ ಗುಟ್ಟು, ಇಷ್ಟು ಆರೋಗ್ಯದ ಗುಟ್ಟೇನು? ನನ್ನ ಸುತ್ತಮುತ್ತಲು ಜನ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಖುಷಿಯಾಗಿಟ್ಟಿದ್ದಾರೆ. ನಾನು ಖುಷಿಯಾಗಿದ್ದೀನಿ. ಖುಷಿಯೇ ಆರೋಗ್ಯದ ಗುಟ್ಟು. ಗೊತ್ತಾಯ್ತಾ ಸ್ನೇಹಿತರೆ? ಬಹಳ ಖುಷಿಯಾಗಿರಿ. 36ರಲ್ಲಿ ಎಲ್ಲಿ ಹುಟ್ಟಿದ್ರಿ ನೀವು? 1936 ಅಲ್ಲಿ. ಅದು ತಾಯಿ ತವ್ರ ಮನೆಯಲ್ಲಿ ಆಗಿನ ಕಾಲದಲ್ಲಿ ಕರ್ಕೊಂಡು ಹೋಗೋರು. ಹಾಗಾಗಿ ನಮ್ಮ ತಾಯಿ ತವ್ರ ಮನೆ ಮೈಸೂರಲ್ಲೇ ಹುಟ್ಟಿದ್ದು ನಾನು. ಮೈಸೂರಲ್ಲಿ ನೆನಪಿದೆಯಾ? ಯಾವ ಜಾಗ, ಯಾವ ಏರಿಯಾ ನಿಮ್ಮ ತಾಯಿ ತವ್ರ ಮನೆ? ಕೃಷ್ಣಮೂರ್ತಿಪುರ ಇರಬಹುದು. ಎಲ್ಲಿ ಓದಿದ್ರಿ? ಮೈಸೂರಲ್ಲೇ ಓದಿದ್ರಾ ಬೆಂಗಳೂರಲ್ಲಿ? ಮೈಸೂರಲ್ಲಿ ಜರ್ನಲಿಸಮ್ ಮಾಡ್ಬೇಕು ಅಂದ್ರೆ ಮೈಸೂರಿಗೆ ಹೋಗ್ಬೇಕು. ಯಾಕೆಂದ್ರೆ ಅಲ್ಲೊಂದೇ ಕಡೆ ಆ ಕೋರ್ಸಿನ ಒಂದು ಪಠ್ಯ ಇದ್ದಿದ್ದು, ಇನ್ನೆಲ್ಲೂ ಇರ್ಲಿಲ್ಲ. ಅವಾಗ ಇದ್ದಿದ್ದು 2 ಯೂನಿವರ್ಸಿಟಿ. ಮೈಸೂರು ಸ್ಟೇಟ್ ಅಂತಲೇ ಕರೀತಾ ಇದ್ದಿದ್ದು ಅವಾಗ, ಕರ್ನಾಟಕ ಅಲ್ಲ. ಮೈಸೂರು ಸ್ಟೇಟ್ ಅಲ್ಲಿ ಇದ್ದಿದ್ದು 2 ಕನ್ನಡ ಯೂನಿವರ್ಸಿಟಿ, ಒಂದು ಧಾರವಾಡ ಯೂನಿವರ್ಸಿಟಿ, ಒಂದು ಮೈಸೂರು ಯೂನಿವರ್ಸಿಟಿ. ಸೊ ನಾನು ಮೈಸೂರು ಯೂನಿವರ್ಸಿಟಿಯ ಮಹಾರಾಜ ಕಾಲೇಜಿನಲ್ಲಿ ಮಾತ್ರ ಇತ್ತು, ಅಲ್ಲೇ ಸೇರ್ಕೊಂಡು ಓದಿದ್ದು. ಬಾಲ್ಯದ ವಿದ್ಯಾಭ್ಯಾಸ ಎಲ್ಲನೂ ಅದು ಮೈಸೂರಲ್ಲೇ? ಇಲ್ಲ, ಬೆಂಗಳೂರಲ್ಲಿ. ನಮ್ಮ ತಂದೆ ತಾಯಿ ಇದ್ದಿದ್ದು ಬೆಂಗಳೂರು, ಹಾಗಾಗಿ ನಾನು ಅಲ್ಲೇ ಇದ್ದೆ.
ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿದ್ರಿ? ಮೊದಲು ಚಾಮರಾಜಪೇಟೆ, ಮೊದಲು ಶೇಷಾದ್ರಿಪುರಂ, ಆಮೇಲೆ ಚಾಮರಾಜಪೇಟೆ. ಚಾಮರಾಜಪೇಟೆ. ಯಾವ ಸ್ಕೂಲಲ್ಲಿ ಓದಿದ್ರಿ? ಸೆಂಟ್ ಥೆರೇಸಾಸ್ ಗರ್ಲ್ಸ್ ಹೈಸ್ಕೂಲ್ ಅಂತ ಒಂದು ಚಾಮರಾಜಪೇಟೆಯಲ್ಲಿ ಇದೆ, ಒಳ್ಳೆ ಸ್ಕೂಲು. ಆ ಸ್ಕೂಲಲ್ಲೇ ಮೊದಲನೇ ಕ್ಲಾಸಿಂದ, ಮೊದಲೆಲ್ಲ 2ನೇ ಕ್ಲಾಸು 3ನೇ ಕ್ಲಾಸು ಇರಬೇಕು, SSLC ತನಕ ಹೋಗುತ್ತೆ. ಆಮೇಲೆ ಕಾಲೇಜು ಇಂಟರ್ಮೀಡಿಯೇಟು ಮೈಸೂರಿನ ಮಹಾರಾಣಿ ಕಾಲೇಜು, ಅವಾಗ ಇಂಟರ್ ಇದ್ದಿದ್ದು. ಆಮೇಲೆ ಫಸ್ಟ್ BA ಇಂದ ಮಹಾರಾಜಾಸ್ ಕಾಲೇಜ್. ಆಗ ಎಷ್ಟು ಜನ ನಿಮ್ ಜೊತೆ ಮಹಿಳಾ ವಿದ್ಯಾರ್ಥಿನಿಯರಿದ್ರು? ಎಲ್ಲಿ? ಮಹಾರಾಜಾಸ್ ಅಲ್ಲಿ ಒಬ್ರು, ಯಾರು? ಸೀತಾಲಕ್ಷ್ಮಿ ಅಂತ. ನೀವು ಅವರಿಬ್ರೆ? ಅವರು ಜರ್ನಲಿಸಂ ಮಾಡಲಿಲ್ಲ, ಆದ್ರೆ ಸೋಷಿಯಲ್ ಸರ್ವಿಸ್ ತುಂಬಾ ಮಾಡಿದ್ರು. ಆಗಿನ ಕಾಲದಲ್ಲಿ ಪಂಚಾಯತ್ಗೆ ಮೆಂಬರ್, ಕೊಡಗಿನ ಮಹಿಳೆಯವರು, ಧೈರ್ಯ, ದಿಟ್ಟೆ, ಚೆನ್ನಾಗಿ ಏನಾದ್ರು ಮಾಡೋರು. ಅಲ್ಲಿ ಇದ್ರಲ್ಲೆಲ್ಲ ವರ್ಕ್ ಮಾಡಿದ್ರು. ಏನು ಪಂಚಾಯತ್ ರಾಜ್ಯದ ವಿವಿಧ ಅಂಗಗಳಲ್ಲಿ ನಮ್ಮ ಸೋಷಿಯಲ್ ಸರ್ವಿಸ್ ಮಾಡಿದ್ರು. ನಿಮ್ ಕಾಲದಲ್ಲಿ SLC ಮುಗಿದ ತಕ್ಷಣ ಮದುವೆ ಆಗ್ಬೇಕಿತ್ತು ಬಹುಶಃ, ನನಗೆ ಗೊತ್ತಿರೋ ಹಾಗೆ. ನೀವ್ ಹೆಂಗೆ ಅದನ್ನೆಲ್ಲ ದಾಟಿ ಮುಂದಕ್ಕೆ ಬಂದ್ರಲ್ಲ? ನಮ್ಮನೇಲಿ ಮದ್ವೆ ಅಲ್ದೇ ಇದ್ರು, ಮದ್ವೆ ತಕ್ಷಣ ಚಿಂತೆ ಮಾಡದೇ ಇದ್ರು ಕೂಡ ನಾವು ತುಂಬಾ ಮಕ್ಳಿದ್ವಿ. ನಮ್ಮ ತಂದೆ ತಾಯಿಗೆ 8 ಮಕ್ಕಳು, 6 ಜನ ಗಂಡು ಹುಡುಗರು, 2 ಹೆಣ್ಮಕ್ಳು. ಆ 8 ಜನಕ್ಕೆ ಎಲ್ಲರಿಗಿಂತ ದೊಡ್ಡವಳು. ಐ ವಾಸ್ ದಿ ಕ್ಯಾಪ್ಟನ್ ಸಾರ್ಟ್ ಆಫ್. ಐ ಲೆಡ್ ಎ ಟೀಮ್ ಆಫ್ 8 ಚಿಲ್ಡ್ರನ್ ನಮ್ಮ ಮನೇಲಿ. ಎಲ್ಲರಿಗಿಂತ ದೊಡ್ಡವಳು ನಾವು. ಹಾಗಾಗಿ ನಮ್ಮ ತಂದೆಗೆ ಸ್ವಲ್ಪ ತಾಪತ್ರಯನೂ ಇತ್ತು. ಆಗಿನ ಕಾಲದಲ್ಲಿ ಸಂಬಳ ಬರ್ತಾ ಇದ್ದಿದ್ದು ಕಡಿಮೆ, ಆಮೇಲೆ ಕೆಲಸ ಮಾಡ್ತಾ ಇದ್ದಿದ್ದು ಒಬ್ರೆ, ತಿನ್ನೋ ಜನ ತುಂಬಾ ಜನ ಇದ್ರು. ಅಂಡ್ ಬೆಂಗಳೂರು ತುಂಬಾ ಪ್ರಸಿದ್ಧವಾದ್ರಿಂದ, ಬೆಂಗಳೂರಲ್ಲಿ ಹಲವಾರು ಅನುಕೂಲಗಳಿದ್ದಿದ್ರಿಂದ ಹಳ್ಳಿಲಿ ಪೇಟೆಗೆ ಧಾನ್ಯ ಹಾಕೋರು, ಒಳ್ಳೆ ಮೆಡಿಕಲ್ ಫೆಸಿಲಿಟೀಸ್ ಬೇಕು ಅನ್ನೋರು, ಅಥವಾ ಹೈಕೋರ್ಟಲ್ಲಿ ಏನೋ ಕೇಸ್ ಇದೆ ಅನ್ನೋರು, ಇಂಥ ಜನರೆಲ್ಲ ಬೆಂಗಳೂರಿಗೆ ಬರೋರು. ಬಂದವರೆಲ್ಲ ಈಗಿನ ಥರ ಬೇಕಾದಷ್ಟು ಹೋಟೆಲು ಅದೆಲ್ಲ ಇರಲಿಲ್ಲ. ಹಾಗಾಗಿ ಬಂದವರೆಲ್ಲ ನಮ್ಮ ರಾಮಚಂದ್ರನ್ ಮನೆ ಇದೆ, ನಮ್ಮ ಶಾರದೆ ಮನೆ, ದೇ ಆರ್ ಮೈ ಪೇರೆಂಟ್ಸ್, ಇದೆ, ಅಲ್ಲೇ ಇರೋಣ ಅಂತ ನಮ್ಮ ಮನೇಲೇ ಬಂದಿರೋರು. ಯು ಕ್ಯಾನ್ ಇಮ್ಯಾಜಿನ್ 1 person ಟು ಅರ್ನ್ ಆ್ಯಂಡ್ ಸೋ ಮೆನಿ ಟು ಈಟ್. ಮನೆಯವರಲ್ಲದೆ ಹೊರಗಿನವರು ಹಿಂಗೆ ಜನ ಬರ್ತಾ ಇರೋರು. ಇಟ್ ವಾಸ್ ಎ ಡಿಫಿಕಲ್ಟ್ ಟಾಸ್ಕ್. ಅಂಥ ಸಂದರ್ಭದಲ್ಲಿ ನಮ್ಮ ತಾತ ಅಜ್ಜಿ, ನಮ್ಮ ತಂದೆ ತಾಯಿ ನನ್ನನ್ನು ಕಾಲೇಜ್ ಓದಿಸೋದು ಅಗತ್ಯನೇ, ಬೇಕೇ ಬೇಡವೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು ಟೈಪ್ ರೈಟಿಂಗು, ಒಂದು ಸ್ಟೆನೋಗ್ರಫಿ ಕಲಿಸ್ಬಿಟ್ಟು, ಒಂದು ಇದಕ್ಕೆ ಹಾಕ್ಬಿಟ್ರೆ, ಒಂದು ಕೆಲಸ ಎಲ್ಲರೂ ಸೇರಿಸ್ಬಿಟ್ರೆ ಸ್ವಲ್ಪ ನಮ್ಮ ತಂದೆಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಐ ವಾಸ್ ಅಡಮೆಂಟ್, ಇಲ್ಲ ನಾನು ಮುಂದೆ ಓದಲೇಬೇಕು, ನಾನು ಬಿಡಲ್ಲ ಅಂತ ಹೇಳಿ ಮಾಡಿದೆ. ಆಮೇಲೆ ಹಂಗೂ ಹಿಂಗೂ ನಾನೇ ಗೆದ್ದೆ, ಸೇರ್ಕೊಂಡೆ. ಆದರೆ ಇನ್ನೂ ಒಂದು ಪ್ರಾಬ್ಲಮ್ ಇತ್ತು ಅವ್ರಿಗೆ. ಎಲ್ಲ ಮನೇಲಿ ಎಲ್ಲ ಗಂಡು ಹುಡುಗರುಗಳಿಗೂ, ಇವರು 2 ಹೆಣ್ಮಕ್ಳು, ಅದರಲ್ಲೂ ನಾನೇ ದೊಡ್ಡವಳು. ಹೊರಗಡೆ ಪ್ರಪಂಚ ಬೇರೆ ಅಲ್ಲ, ಇವಳೊಬ್ಬಳನ್ನೇ ಕಾಲೇಜಿಗೆ ಕಳಿಸೋದು, ಅವಳು ಎಷ್ಟೆಷ್ಟು ಹೊತ್ಕೊಬರೋದು, ಇವ್ರ ಮನೇಲಿ ನೋಡ್ಕೊಳಕ್ಕಾಗತ್ತಾ ಇವಳನ್ನ ಅಂತ, ಈ ಥರ ಎಲ್ಲ ಏನೇನೋ ಚಿಂತೆಗಳಿದ್ವು ಅವ್ರಿಗೆ. ಆಮೇಲೆ ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ, ನಾನು ನಿಮ್ಮನ್ನು ದುಡ್ಡು ಕೂಡ ಕೇಳಲ್ಲ, ಐ ವಿಲ್ ಮ್ಯಾನೇಜ್ ಮೈ ಫೀಸ್, ಅದನ್ನೆಲ್ಲ ನಾನೇ ನೋಡ್ಕೋತೀನಿ, ಆದರೆ ನಾನು ಓದ್ತೀನಿ ಅಂತ. ಆವಾಗ ನಮ್ಮ ತಾತ ಅಜ್ಜಿ ನೋಡ್ಕೊಳ್ಳೋ ದೃಷ್ಟಿಯಿಂದ ಹೆಣ್ಮಗಳು ಒಬ್ಳೆ ಇಲ್ಲಿ ಬಿಡೋದು ಬೇಡ ಅಂತ ಅವ್ರ ಜೊತೆ ಕರ್ಕೊಂಡು ಹೊರಟೋದ್ರು ಮೈಸೂರು. ಹಂಗಾಗಿ ಮೈಸೂರಿಗೆ ಗೊತ್ತಿದೆ. ಏನು ಫೀಸ್ ಇತ್ತು ಆಗ ನೀವು ಓದುವಾಗ? ನಾನು ಸ್ಕೂಲಲ್ಲಿ ಓದೋ ಥ್ರೋಟ್ ನಾನು ಫ್ರೀಶಿಪ್ಪಲ್ಲೇ ಓದೋಳು, ಯಾವಾಗಲೂ ನಾನೇನು ಫೀಸು ಅಂತ ಕೊಟ್ಟಿಲ್ಲ. ಹೈಸ್ಕೂಲಲ್ಲಿ ಪ್ರೈಮರಿ ಅದಕ್ಕೆಲ್ಲ, ಹೈಸ್ಕೂಲ್ ಅದಕ್ಕೆಲ್ಲ ಹೆಣ್ಮಕ್ಳಿಗೆ ಫೀಸೇ ಇರಲಿಲ್ಲ. ಆದರೆ ಹೈಸ್ಕೂಲಲ್ಲಿ 5 ಆಣಿ ಕೊಡಬೇಕಾಗಿತ್ತು. 5 ಆಣಿ ವರ್ಷಕ್ಕೆ? ಆಣೆ ರೂಪಾಯಿ ಕಾಸು ಅಂತ ಇದ್ದಿದ್ದು ಅವಾಗ. 5 ಆಣಿ ಕೊಡಬೇಕಾಗಿತ್ತು. ಅದು ಯಾತಕ್ಕೆ ಅಂದರೆ ಲೈಬ್ರರಿಗೆ, ಆಮೇಲೆ ಇನ್ನೊಂದು ಯಾವುದು ಸ್ಪೋರ್ಟ್ಸ್ ಏನೋ ಗೊತ್ತಿಲ್ಲ, ಅದೆರಡು ಸೇರಿ 5 ಆಣಿ ಅದು ಕೊಡ್ಬೇಕಾಗಿತ್ತು. 5 ಆಣಿ. ನೀವು ಮಹಾರಾಜಾಸಕ್ಕೆ ಸೇರಿದ್ಮೇಲೆ? ಮಹಾರಾಜಸ್ಗೆ ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಥ್ರೋಟ್ ಫ್ರೀಶಿಪ್ಪಲ್ಲಿ ಅಲ್ಲೆಲ್ಲ ನಾನು ಫೀಸೇ ಕೊಡಲಿಲ್ಲ. ಓನ್ಲಿ ಲಾ ಕಾಲೇಜಿಗೆ ಸೇರಿದೆ ನಾನು BA ಆದಮೇಲೆ, ಅಲ್ಲಿ ಕೊಡಬೇಕಾಯ್ತು. ಯಾಕೆಂದರೆ ಯಾರಿಗೇ ಆಗಿರಲಿ, ಆಗಿನ ಕಾಲದಲ್ಲಿ
ಸೆಕೆಂಡ್ ಡಿಗ್ರಿಗೆ ಫೀಸ್ ಕೊಡಬೇಕು. ಫ್ರೀ ಶಿಪ್ ರೂಲ್ ಅಪ್ಲೈಡ್ ಓನ್ಲಿ ಅಪ್ ಟು 1 ಡಿಗ್ರಿ. ಓಕೆ. 1 ಡಿಗ್ರಿ ತನಕ ಫ್ರೀ ಶಿಪ್ ಇರ್ತಾ ಇತ್ತು, ಯಾರು ಕೊಡೋರು ಮಾಡೋರು, ಐ ಮೀನ್ ಡಿಸರ್ವಿಂಗ್ ಪೀಪಲ್ಗೆ ಅದೆಲ್ಲ ಇತ್ತು. ಬಟ್ ಸೆಕೆಂಡ್ ಡಿಗ್ರಿಗೆ ದೇ ಹ್ಯಾಡ್ ಟು ಪೇ. ಸೊ ಐ ಹ್ಯಾಡ್ ಟು ಪೇ. ಅವಾಗ 25 ರೂಪೀಸ್ ಇತ್ತು ವರ್ಷಕ್ಕೆ, ಅಲ್ಲ ತಿಂಗಳಿಗೆ. ತಿಂಗಳಿಗೆ 20. ಅದೇ ನನ್ನ ಮಗನ್ನ ನಾನು LKGಗೆ ಸೇರಿಸಿದೆ. ಆಮೇಲೆ ಒಂದು ಮದುವೆ ಆಗಿ ಅವ್ನು ಹುಟ್ಟಿ ಎಲ್ಲ ಆದಮೇಲೆ ಅವ್ನಿಗೆ ಮೊದಲನೇ LKGಗೆ 25 ರೂಪಾಯಿ. ನಾನು ಅನ್ಕೊಂಡೆ, ನಾನು ಲಾ ಕಾಲೇಜಲ್ಲಿ 25 ರೂಪಾಯಿ ಕೊಟ್ಟೆ ಫೀಸು, ಇವ್ನ ಮೊದಲನೇ LKGಗೆ 25 ರೂಪಾಯಿ ಇದೆ. SLC ತನಕ ನಿಮ್ ಜೊತೆ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಇದ್ರ? SLC ತನಕ ಇದ್ರು ಸುಮಾರಾಗಿ. ಆಮೇಲೆ ಉದ್ರಕ್ ಶುರು ಆದ್ರು. ಬಿಟ್ಟು ಮದ್ವೆ ವಯಸ್ಸುಗಳಿಗೆ ಅವಾಗೆಲ್ಲ ಮದ್ವೆ ವಯಸ್ಸು ಎಷ್ಟು? 12, 13 ಅಷ್ಟೇ ಅಲ್ವಾ? ನೀವು ಕಾಲೇಜಿಗೆ ಬಂದಾಗ ನೀವು ಹೇಳಿದತ್ತೆ ಸೀತಾಲಕ್ಷ್ಮಿ ಅವರು, ನೀವಿಬ್ರೆ ಡಿಗ್ರಿನಲ್ಲಿ ಏನ್ ಎದುರಿಸಿದ್ರಿ? ಏನ್ ಎದುರಿಸಿದ್ರಿ ಅಂದ್ರೆ ನೀವಿಬ್ರೆ ಎಲ್ಲಾ ಗಂಡು ಮಕ್ಳು ದರ್ಬಾರು ಮಹಾರಾಜಾಸ್ ಅಲ್ಲಿ? ಹೌದು, ಮಹಾರಾಜಾಸ್ ಅಲ್ಲಿ ಪೂರ್ತಿ ಗಂಡು ಮಕ್ಳು. ಆದ್ರೆ ನಮ್ಮ ಜರ್ನಲಿಸಮ್ ಅಲ್ಲಿ ನಾವಿಬ್ರೆ. ಹಿಸ್ಟ್ರಿಲಿ ಇದ್ರು ಒಂದ್ ಸ್ವಲ್ಪ ಜನ, ಇಂಗ್ಲಿಷ್ ಭಾಷೆಲಿ ಇದ್ರು, ಹಾಗೆ ಬಿಡಿ ಬಿಡಿಯಾಗಿ ಬೇಕಾದಷ್ಟು ಜನ ಇದ್ರು. ಬಟ್ ಎಲ್ಲರೂ ಅವಾಗ ನಾನು ಹೇಳ್ಬೇಕು ಅಂದ್ರೆ ಇವನ್ ಗಂಡು ಹುಡುಗರು ಕೂಡ ಒಳ್ಳೆಯವರೇ ಆಗಿತ್ತು. ದೇವರ್ ಗುಡ್, ದೇವರ್ ಡೀಸೆಂಟ್. ಹಾಗಾಗಿ ನಮ್ಗೇನಂತ ತೊಂದರೆ ಆಗ್ಲಿಲ್ಲ. ಪಾಪ ನಮ್ಮ ತಾತ, ನಾನು ಯಾವ್ದಾದ್ರು ಫಂಕ್ಷನ್ಗೆ ಇರ್ತೀನಿ, ಇವತ್ತು ಬರೋದು ಲೇಟ್ ಆಗುತ್ತೆ ಅಂದ್ರೆ ಅವರು ಚಾಮುಂಡಿಪುರಮಲ್ಲಿ ಇದ್ದಿದ್ದು, ಅಲ್ಲಿಂದ ಬಂದು ಮಹಾರಾಜಾಸ್ ಕಾಲೇಜಿಗೆ ಬಂದು ಕಾಯ್ದು ನಿಂತಿರೋರು ನನ್ನ ಮನೆಗೆ ಹೋಗೋವಾಗ ಕರ್ಕೊಂಡು ಹೋಗೋಕೆ. ನಿಮ್ ಜೊತೆ ಯಾರಾದ್ರೂ ಖ್ಯಾತನಾಮರು ಓದಿದ್ದ ನೆನಪಿದ್ಯಾ? ಬೇಕಾದಷ್ಟು ಜನ. ಬಂಗಾರಪ್ಪನವರು. ಆಮೇಲೆ ತಕ್ಷಣ ನಾವು ಹೊರತಾ ಇಲ್ಲ. ಯಾವ ಕ್ಲಾಸಲ್ಲಿ ಬಂಗಾರಪ್ಪನವ್ರು ನಿಮಗೆ ಕ್ಲಾಸ್ಮೇಟ್? ಆಪ್ಷನಲ್ ಕನ್ನಡ. ಆಪ್ಷನಲ್ ಕನ್ನಡ BA. ಅಲ್ಲಿ ನಿಮ್ ಕ್ಲಾಸ್ಮೇಟ್ ಆಗಿದ್ರಾ ಅವರು? ಆಮೇಲೆ ಇನ್ನೊಬ್ರು ಚಂದ್ರಶೇಖರ್ ಅಂತ, he was an MLA. ಇರುತ್ತೆ. ನೀವು ಡಿಗ್ರಿ ಮುಗಿಸಿದ್ಮೇಲೆ ಲಾ ಕಂಪ್ಲೀಟ್ ಮಾಡಿದ್ರಾ? ಹೌದು, ನಾನು ಡಿಗ್ರಿ ಮುಗಿಸ್ಮೇಲೆ ಇನ್ನೇನಾದ್ರು ಓದ್ಬೇಕು ಅಂತ ನನ್ನ ಮನ್ಸಿತ್ತು. ಆದ್ರೆ ಡಿಗ್ರಿಲಿ MA ಜರ್ನಲಿಸಮ್ ಇರ್ಲಿಲ್ಲ, ಇನ್ನು ಬಂದಿರ್ಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ. ಅಲ್ಲಿ ಅದರಿಂದ MA ಜರ್ನಲಿಸಮ್ ಓದೋ ಹಂಗಿರ್ಲಿಲ್ಲ. ಓದ್ಬೇಕು ಅಂದ್ರೆ ನಾಗ್ಪುರಕ್ಕೆ ಹೋಗ್ಬೇಕಾಗ್ತಾ ಇತ್ತು. ನಾಗ್ಪುರ್ ಅಲ್ಲಿ ಮಾತ್ರ ಇತ್ತು. ಅದಕ್ಕೆ ಆಮೇಲೆ ಅದು ಅಲ್ಲದೆ ನಮ್ಮನೇಲಿ ತಿರ್ಗಾ ದುಡ್ಡು ಕೊಟ್ಟು ಓದಿಸೋದು ಅದೆಲ್ಲ ಕಷ್ಟ ಆಗೋದು. ಬೆಂಗಳೂರಿಗೆ ಬಂದ್ಬಿಟ್ಟೆ ನಾನು. ಐ ಜಾಯಿನ್ ಮೈ ಪೇರೆಂಟ್ಸ್. ಅಲ್ಲಿ ಲಾ ಕಾಲೇಜ್ ಇತ್ತು, ಹತ್ರನೇ ಇತ್ತು, ಗೌರ್ಮೆಂಟ್ ಲಾ ಕಾಲೇಜು. ಅಲ್ಲಿಗೆ ಸೇರ್ಕೊಂಡು ಅದರ ಫೀಸು ಐ ವಿಲ್ ಮ್ಯಾನೇಜ್ ಅಂತ ಹೇಳಿದ್ದೆ. ಐ ಮ್ಯಾನೇಜ್ಡ್ ಅಂಡ್ ಐ ರೈಟ್. ಅದು ಎಷ್ಟು ವರ್ಷ ಲಾ ಓದಿದ್ದು? 2 ವರ್ಷ. ಲಾ ಓದಿ ಮುಗಿಸಿದ್ಮೇಲೆ ಹೇಗೆ ನೀವು ಈ ದಾರಿಗೆ ಬಂದ್ರಿ? ಲಾ ಓದೋವಾಗಲೇ ನಾವೊಂದು ಇದಕ್ಕೂ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ವಿ, ಕೆಲ್ಸಗಳಿಗೆ ಬೇರೆ ಬೇರೆ ಕಡೆ. ದುಡ್ಡಿನ ಅವಶ್ಯಕತೆನೂ ಇತ್ತಲ್ಲ, ಅದರಿಂದ ಅದನ್ನು ಅಪ್ಲೈ ಮಾಡಿದ್ವಿ. ಅವಾಗಲೇ ಸೆಕೆಂಡ್ ಲಾ ಇದ್ದಾಗಲೇ, ದಟ್ ಈಸ್ ಕಾಲ್ಡ್ BL. ಫಸ್ಟ್ ಇಯರ್ ಲಾ ಇಸ್ ಕಾಲ್ಡ್ ಫಸ್ಟ್ ಲಾ, FLBL ಅಂತ. BL ಅಲ್ಲಿ ಇದ್ದಾಗಲೇ ಇಂಟರ್ವ್ಯೂ ಅದೆಲ್ಲ ಬಂತು ಡೆಲ್ಲಿಯಿಂದ. ಸೊ ಐ ಹ್ಯಾಡ್ ಅಟೆಂಡೆಡ್ ದ ಇಂಟರ್ವ್ಯೂ. ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಎಲ್ಲ ಮಾಡಿ ಬಂದಿದ್ದೆ. ಅದರ ರಿಸಲ್ಟ್ ಏನು ಅವರು ಹೇಳಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ಲಾನು ಮುಗೀತು. ಏನಾದ್ರು ಹುಡುಕ್ಬೇಕಲ್ಲ, ತಾಯ್ನಾಡಿಗೆ ಸೇರ್ಕೊಂಡಿದ್ದೆ. ಅವಾಗ ಅಪ್ಲೈ ಮಾಡಿ ತಾಯ್ನಾಡಲ್ಲಿ ಸಬ್ ಎಡಿಟರ್ ಆಗಿದ್ದೆ. ಆ ತಾಯ್ನಾಡಲ್ಲಿ ಸಬ್ ಎಡಿಟರ್ ಆಗಿದ್ದಾಗ ಈ ಜರ್ನಲಿಸ್ಟ್ ಎಲ್ಲ ಮಧ್ಯಾಹ್ನದ ಹೊತ್ತು ಎಲ್ಲ ಪೇಪರ್ನವರು ಒಬ್ಬೊಬ್ಬರು ಸೇರಿಕೊಂಡು ವಿಧಾನಸೌಧ ರೌಂಡ್ ಹೊಡಿತಾರೆ. ಯಾಕೆಂದರೆ ಮಿನಿಸ್ಟ್ರುಗಳನ್ನ ಒಟ್ಟಿಗೆ ಮೀಟ್ ಮಾಡ್ತಾರೆ. ಒಬ್ಬೊಬ್ಬರೇ ಮೀಟ್ ಮಾಡಿದ್ರೆ ಏನು ಹೇಳಲ್ಲ ಅಂತ, ಏನು ಸರ್ ಇವತ್ತಿನ ಸುದ್ದಿ ಅಂತ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡ್ತಾರೆ. ಆ ಥರ ನಾನು ಎಷ್ಟೋ ಸಲ ಹೋಗಿದ್ದೀನಿ. ಒಂದು ಸಲ ನಮ್ಮ ಅದು ಇದರಲ್ಲಿದ್ದಾಗ, ತಾಯ್ನಾಡಲ್ಲಿದ್ದಾಗ ಒಂದು ಸಲ ಆ ಥರ ರೌಂಡ್ ಹೋದಾಗ ರೇಣು ಆನಂದರಾವ್ ಅಂತ ಒಬ್ಬರು ಇದರಲ್ಲಿದ್ದರು, ಆಕಾಶವಾಣಿಲಿ. ಅವರು ತಾಯ್ನಾಡು ರಿಪೋರ್ಟರ್ ಜೊತೆ, ನಿಮ್ಮ ನಾಗಮಣಿಯವರು ನಮ್ಮ ಆಕಾಶವಾಣಿಗೆ ಬಂದ್ಬಿಡ್ತಾರೆ ಸೋಮವಾರದಿಂದ, ಅಲ್ಲಿರಲ್ಲ ಅಂತ ಅವ್ರ ಹತ್ರ ಅಂದಿದ್ದಾರೆ. ರೌಂಡಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಅವರು ಆಕಾಶವಾಣಿ ತಾಯ್ನಾಡಿಗೆ ವಾಪಸ್ ಬಂದ ತಕ್ಷಣ ನನ್ನ ಹತ್ರ ಜಗಳ,
ಏನಮ್ಮ ನಿಮ್ ಜಾಬ್ ಏನ್ ನಾವು ಕಿತ್ಕೊಂಡ್ಬಿಡ್ತಾ ಇದ್ವಾ, ನಮಗೂ ಹೇಳಿದ್ರೆ ನೀವು ಅದು ಆಕಾಶವಾಣಿಗೆ ಹೋಗ್ತಿರಂತೆ, ಯಾಕೆ ಹೇಳಲಿಲ್ಲ ನೀವು? ನಂಗೆ ಗೊತ್ತಿಲ್ಲ, ಅವ್ರು ಹೇಳ್ತಾ ಇರೋದೇ ನಂಗೆ ಸುದ್ದಿ, ನಂಗೆ ಆಕಾಶವಾಣಿಲಿ ಕೆಲಸ ಸಿಕ್ಕಿದೆ ಅಂತ. ಆಮೇಲೆ ಇಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಇಲ್ದಿದ್ರೆ ಹೇಳಿರ್ತಾ ಇದ್ದೆ ಅಂತ ಹೇಳಿದೆ. ಆಮೇಲೆ ಐ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಮೈ ಅಪಾಯಿಂಟ್ಮೆಂಟ್ ಲೆಟರ್. ಅದು ಮೇನ್ ಪೋಸ್ಟ್ ಆಫೀಸ್ ಇದೆಯಲ್ಲ, ಅಲ್ಲಿ ಡೆಡ್ ಲೆಟರ್ ಪೋಸ್ಟ್ ಅಂತ ಒಂದು ವಿಂಗ್ ಇದೆ, ಅಲ್ಲಿ ಹೋಗಿ ಬಿದ್ದಿತ್ತು. ಆಮೇಲೆ ಅಲ್ಲಿರೋ ಯಾರೋ ಗುರ್ತವ್ರನ್ನ ಕಂಡು, ಇಲ್ಲಿರ್ಬೋದು ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಸೀಲ್ ಎಲ್ಲ ಇರುತ್ತೆ ಅಂತ. ಅವ್ರು ನೋಡಿ, ಇದೇ ಇಲ್ಲಿ ಒಂದು ನಾಗಮಣಿ ಅಂತ ಒಂದು ಲೆಟರು ಇದೆ, ಗೌರ್ಮೆಂಟ್ ಇದೆ, ಒಡೆದು ಓದ್ಬಿಡಿ ದಯವಿಟ್ಟು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರು ಒಡೆದು ಓದಿದ್ರೆ ಅದೇ ನನ್ನ ಅಪಾಯಿಂಟ್ಮೆಂಟ್ ಲೆಟರ್. ಬಟ್ ಫಾರ್ ದಟ್ ಅವಾಗ ನಾನು ಅಷ್ಟು ಹುಡುಕದೇ ಇದ್ರೆ ನಂಗೆ ಸಿಗ್ತಾನೆ ಇರ್ಲಿಲ್ಲ ಅಂತ ಕಾಣುತ್ತೆ. ಆಮೇಲೆ ಅವಾಗ ಇವ್ರಿಗೆಲ್ಲ ಹೇಳಿದೆ, ನಾನು ಬಿಡ್ತಿದ್ದೀನಿ ಅಂತ. ಅಲ್ಲಿ ಪಿ ಬಿ ಶ್ರೀನಿವಾಸನ್ ಅಂತ ಫೇಮಸ್ ನ್ಯೂಸ್ ಎಡಿಟರ್ ಆಗಿನ ಕಾಲದಲ್ಲಿ, ಅವರು ಎಷ್ಟು ಕೊಡ್ತಾರಂತೆ ಸಂಬಳ ಅಂದರು, 250 ಬೇಸಿಕ್ಕು. ಇವ್ರು ಕೊಡ್ತಾ ಇದ್ದಿದ್ದು ನನಗೆ 80 ರೂಪಾಯಿ. ಅವಾಗೆಲ್ಲ ಅಷ್ಟೇ, ಅದೇ ಜಾಸ್ತಿ. ಆಮೇಲೆ ಇಲ್ಲ, ಅಯ್ಯೋ ಅಷ್ಟು ನಿಮಗೆ ಕೊಟ್ಬಿಟ್ರೆ ಬೇರೆಯವರೆಲ್ಲ ಕೊಟ್ಟು ಹೋಗ್ತಾರೆ, ನಾನು ಅವ್ರಿಗೆಲ್ಲ ಎಲ್ಲಿಂದ ಕೊಡ್ಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡಿ. ಅದು ಆಕಾಶವಾಣಿ ಜಾಬ್ ಅಂದರೆ ಮೋರ್ ಆನರಬಲ್ ಅಂಡ್ ಗೌರ್ಮೆಂಟ್ ಸರ್ವೀಸು, ಬೇಕಾದಷ್ಟು ಫೆಸಿಲಿಟೀಸು ಅದೆಲ್ಲ ಇತ್ತು. ಅದೆಲ್ಲ ನೋಡಿ ಅವರೊಂದು ಕಾಲಮ್ ಬರೀತಾ ಇದ್ರು ಆ ಪೇಪರಲ್ಲಿ. ಆ ಕಾಲಮಲ್ಲಿ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಬರೆದು, ನಮ್ಮ ನಷ್ಟ ಆಕಾಶವಾಣಿಯ ಲಾಭ ಅಂತ ಬರೆದು ಕಳಿಸ್ಕೊಟ್ರು. ಎಷ್ಟನೇ ಇಸ್ವಿ ಆಕಾಶವಾಣಿ ನೀವು ಸೇರಿದಾಗ? ಆಕಾಶವಾಣಿ ಸೇರಿದಾಗ 1962. ಬಹುಶಃ ನೀವೇ ಮೊದಲ? ಇಲ್ಲ, ನನ್ನ ಮುಂಚೆ ಒಬ್ರಿದ್ರು, ಆದರೆ ಅವ್ರೇನೋ ಅಲ್ಲಿ ಆಕಾಶವಾಣಿಲಿ ಒಂದು ತಿಳ್ಕೋಬೇಕು, ಮಹಿಳೆಯರಿಗೆ ತುಂಬಾ ಅವಕಾಶ ಇದೆ. ಹಾಡೋರು ಮಹಿಳೆಯರು, ಡಾನ್ಸ್ ಅಲ್ಲ, ಏನು ನಾಟಕಗಳು ಬೇಕು, ಇದಕ್ಕೆಲ್ಲ ಬೇಕೇ ಬೇಕು ಆಕಾಶವಾಣಿಲಿ. ಆಕಾಶವಾಣಿಯ ಸುದ್ದಿವಾಚಕ ವಿಭಾಗದಲ್ಲಿ ಹೌದು, ನೀವೇ ಮೊದಲು 1962ರಲ್ಲಿ. ನನ್ಗೆ ಯಾವಾಗ್ಲೂ ಈ ನಿಮ್ಮಂತ ಹಿರಿಯರನ್ನು ನೋಡಿದಾಗ ನನಗೆ ಎರಡು ಹೊಟ್ಟೆ ಉರಿತಾ ಇರುತ್ತೆ. ಒಂದು ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನೀವು ಇದ್ದವರು ಅನ್ನೋಂಥ ಒಂದು, ಇನ್ನೊಂದು ಈ ಸ್ವತಂತ್ರ ಪೂರ್ವ ಭಾರತದಿಂದ ಸ್ವತಂತ್ರ ಭಾರತಕ್ಕೆ ನೀವು ಬಂದಂತ ಒಂದು ಕಾಲಘಟ್ಟದಲ್ಲಿ ನೀವು ಇದ್ದವರು. ಅದು ಹೇಗೆ ಅನ್ನಿಸ್ತು ನಿಮ್ಗೆ? ಸ್ವತಂತ್ರ ಪೂರ್ವ ಭಾರತದಲ್ಲಿ ನೀವು ಹುಟ್ಟಿ ಬೆಳೆದು ಬದುಕಿದ್ರಿ, ಸ್ವತಂತ್ರ ಬಂದಾದ್ಮೇಲೂ ನೀವು ಆ ಕಾಲಘಟ್ಟ ಹೇಗೆ ಅನ್ನಿಸ್ತು ನಿಮ್ಗೆ? ಸ್ವತಂತ್ರ ಪೂರ್ವದಲ್ಲಿ ನಾನು ಇನ್ನೂ ತುಂಬಾ ಚಿಕ್ಕವಳು. ಅವಾಗ ಈ ಸ್ವತಂತ್ರ ದೇಶಕ್ಕೆ ಬರೋ ಸನ್ನಿಹಿತವಾಗಿತ್ತು. ಬೇಕಾದಷ್ಟು ಹಿಂದೂ ಮುಸ್ಲಿಂ ಗಲಾಟೆಗಳು, ಅದು ಇದು ಪಾಕಿಸ್ತಾನ ಗಲಾಟೆ ಆಗ್ತಾ ಇತ್ತು. ದಾರಿಗಳಲ್ಲೆಲ್ಲ ಹಳ್ಳ ತೋಡಿದ್ರು, ಏನಾದ್ರು ಬಾಂಬ್ ಹಾಕೋದು ಆತರ ಸೂಚನೆ ಕಂಡ್ರೆ ಅದರ ಒಳಗಡೆ ಹೋಗಿದ್ ಬಿಡ್ಬೇಕು ಅಂತ. ಎಲ್ಲಿ ಇದು? ಎಲ್ಲ ಕಡೆನು. ಬೆಂಗಳೂರಲ್ಲಿ ದಾರಿಯಲ್ಲೆಲ್ಲ ಹಳ್ಳ ತೋಡಿದ್ರು, ಅಲ್ಲಲ್ಲಿ ತೋಡಿದ್ರು, ಕೆಳಗಡೆ ಹಳ್ಳ ಉದ್ದಕ್ಕೆ ತೋಡಿದ್ರು. ಸೊ ಆ ಬಾಂಬಿನ ಸೂಚನೆ ಏನಾದ್ರು ಬಂದ್ರೆ ಅಲ್ಲಿ ಹೊಟ್ಟೋಗ್ಬೇಕು ಅಂತ ಹೇಳಿರೋರು. ಹೋಗಿದ್ ಕಡಿಮೆ ನಾವು, ನಮ್ಗೆ ಯಾಕೆಂದ್ರೆ ಅದಿನ್ ನೆಸೆಸಿಟಿ ಬರ್ಲಿಲ್ಲ, ಬಟ್ ಆ ತರ ತೋಡಿದ್ರು. ಅಂಡ್ ರಾತ್ರಿ ಈ ಮನೇಲಿ ಪ್ರತಿಯೊಂದ್ ಮನೇಲಿ ಒಬ್ಬ ಗಂಡಸರು ದೊಣ್ಣೆ ಹಿಡ್ಕೊಂಡು ಜೊತೆಗೆ ಸೇರಿ ಎಲ್ಲ ಒಂದು 10-15 ಜನ ಇದು ಹೊಡಿಯೋರು, ಗಸ್ತು. ಏನಾದ್ರು ಹೆಚ್ಚು ಕಡಿಮೆ ಕಾಣುತ್ತಾ, ತೊಂದ್ರೆ ಇದೆಯಾ ಇವತ್ ರಾತ್ರಿ ಅನ್ನಕ್ಕೆ ಗಸ್ತು ಹೊಡಿಯೋರು. ಆಗ ಮನೇಲೂ ಒಬ್ರು ಯಾರನ್ನಾರು ಸಾಧ್ಯವಾದ್ರೆ ಒಬ್ಬ ಗಂಡಸರು ಇರ್ಬೇಕು ಅಂತ ನೋಡ್ಕೊಡೋರು. ನಮ್ಮನೇಲಿ ಯಾರು ಗೆಸ್ಟ್ ಇದ್ದೇ ಇರೋರು, ಅದರಿಂದ ಯಾರು. ಇನ್ನೊಂದು ಹೇಳ್ಬೇಕು ನಾನೀಗ, ಇಲ್ಲಿ ಇದು ಸ್ವತಂತ್ರ ಇದು ಬರುವಾಗ ಸ್ವಲ್ಪ ಮುಂದೆ ಮೇಲೆ ಬಂದಾಗ ಇನ್ನೇನು ಸಿಗುತ್ತೆ ಅಂತ ಗೊತ್ತಾದಾಗ ಈ ಪ್ರಭಾತ್ ಫೇರಿಗಳು ಅಂತ ಮಾಡೋರು. ರೋಡಲ್ಲೂ ಹಾಡು ಹೇಳ್ಕೊಂಡು ಜನಗಣಮನ ವಂದೇ ಮಾತರಂ ಅದನ್ನೆಲ್ಲ ಯೂತ್ಸ್ ಹೇಳ್ಕೊಂಡು ಬಾವುಟ ಹಿಡ್ಕೊಂಡು ಜೈ ಭಾರತ್ ಅಂತ ಕೂತ್ಕೊಂಡು ಹೋಗೋರು ಪ್ರಭಾತ್ ಫೇರಿ ಅಂತ. ಬೇಗ ಅರ್ಲಿ ಮಾರ್ನಿಂಗ್ ಅವ್ರನ್ನ ಆದ್ರೂ ಮಾಡಬಾರ್ದು, ಇನ್ನೂ ಬಂದಿರ್ಲಿಲ್ಲ, ಇನ್ನೇನು ಅದಾದ 2 ವರ್ಷಕ್ಕೆ ಬಂತು. ಅವಾಗ ಅವ್ರನ್ನ ಹಿಡಿದು ಹಾಕೋರು. ಆದ್ರೆ ಯೂತ್ಸು ಇವ್ರು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ತಗೊಂಡು ಒಂದು ಕಾಂಪೌಂಡ್ ಒಳಗೆ ಅಷ್ಟು ಜನ ಜೈಲಲ್ಲಿ ತಾನೇ ಎಲ್ಲಿಡ್ತಾರೆ, ತಗೊಂಡೋಗಿ ಆ ಕಾಂಪೌಂಡ್ ಒಳಗಿರೋರು. ಆ ಕಾಂಪೌಂಡ್ ಅಲ್ಲಿ ಇರೋರ್ನ ಕಂಡ್ರೆ ಬೇರೆ ಹೊರಗಿನವ್ರಿಗೆಲ್ಲ ತುಂಬಾ ಸಂತೋಷ, ಖುಷಿ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ. ಸೊ ಅವರು ತಿಂಡಿ ಗಿಂಡಿ ಎಲ್ಲ ತಂದು ಆ ಕಾಂಪೌಂಡ್ ಇಂದ
ತಗೊಳ್ರೋ ತಿನ್ರೋ ಅಲ್ಲಿ ಕೊಡೋರು, ಆ ಥರ ಎಲ್ಲ ಮಾಡೋರು. ಹ್ಮ್ ಹ್ಮ್ ಅದಾದ ಸ್ವಲ್ಪ ದಿನಕ್ಕೆ ನಮ್ಮ ಮೈಸೂರಿಗೂ ಬೇಕು ನಾವು ಹ್ಮ್ ಇಂಡಿಪೆಂಡೆನ್ಸ್ ರೂಲ್ ಅಂತ ಶುರು ಮಾಡಿದ್ವಲ್ಲ, ಹ್ಮ್ ಅವಾಗ್ಲೂ ಅದು ಅಂಥದ್ರಲ್ಲಿ ನಾನು ಎಷ್ಟೋ ಸಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹೌದಾ? ಹ್ಮ್. ನೀವು ಚಿಕ್ಕ ಹೋಗಿದ್ದೀರಾ? ಹುಡ್ಗಿ ಹ್ಮ್ ಹ್ಮ್ ಚಿಕ್ಕ ಹುಡ್ಗಿ ಆದ್ರೂ ಕೂಡ ನನ್ನ ಕೈಲಿ ಒಂದು ಬಾಟ ಕೊಡೋರು, ಮುಂದೆ ನಿಲ್ಸೋರು. ಹ್ಮ್ ನಾವೊಂದು ನನ್ನಂತವ್ರೆ ಇನ್ನಿಬ್ರು ಇದ್ರು, 3 ಜನ ಇದ್ರು. 3 ಜನನೂ ಹೋಗಿದ್ವಿ. ಒಂದ್ಸಲ ಎಲ್ಲೋ ಲಾಠಿ ಚಾರ್ಜ್ ಆಗುತ್ತೆ ಅಂತ ಹ್ಮ್ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ. ಬೇಡ, ಮಕ್ಕಳು ಹ್ಮ್. ಹೆಚ್ಚು ಕಡಿಮೆ ಆದ್ರಿ ಅಂತ ಬಿಟ್ಟು ಹೊಟ್ಟೋದ್ರು. ಹ್ಮ್ ನಾವು ಅದೇ ಜಾಗದಲ್ಲಿ ಕೂತು ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತ ಸಂಕಟ ನಮ್ಗೆ. ನಾವು ಹೋಗ್ಬೇಕು ಅಂತ ನಮ್ಗೆ ಇಷ್ಟ ಆಯ್ತು. ಅಲ್ಲೇ ಉಪವಾಸ ಮಾಡಿದ್ವಿ. ಅವರೆಲ್ಲ ಸಾಯಂಕಾಲ ಅವ್ರನ್ನೆಲ್ಲ ಬಿಟ್ಟು ಅವರೆಲ್ಲ ಬರೋ ತನಕ, ಹ್ಮ್ ಅವ್ರನ್ನ ಸಾಯಂಕಾಲದ ತನಕ ಬಿಡ್ತಾ ಇರ್ಲಿಲ್ಲ, ಬೆಳಗ್ಗೆ ಹಿಡ್ಕೊಂಡವ್ರನ್ನ. ಅವ್ರು ಆಮೇಲೆ ಅವಾಗ ಹಾಸನದಲ್ಲಿ ತಾಯ್ನಾಡಲ್ಲಿ ಒಂದು ಸಣ್ಣ ಐಟಮ್ ಹಾಕಿದ್ರು, ನ್ಯೂಸ್ ಐಟಮ್, ಹ್ಮ್ ಎಳೆಯ ಬಾಲಕಿಯರ ನಿರಶನ ವ್ರತ ಅಂತ. ಓ ಅದು ಒಂದು ನ್ಯೂಸ್ ಐಟಮ್ ಕೂಡ ಹಾಕಿದ್ರು. ಹ್ಮ್ ಸ್ವತಂತ್ರ ಬಂದಾಗ ಬಂದಾಗ ಚೆನ್ನಾಗೇ ಇತ್ತು. ಹ್ಮ್ ಕೆ.ಸಿ. ರೆಡ್ಡಿ, ನಾನು ಅಟೆಂಡ್ ಮಾಡಿದ್ದು ಕೆ.ಸಿ. ರೆಡ್ಡಿ ಅವರ ಹ್ಮ್. ಫ್ಲಾಗ್ ಹಾಸ್ಟಿಂಗು. ಹ್ಮ್ ಅರ್ಲೆಪೇಟೆಯಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಆಫೀಸ್ ಇತ್ತು, ಅಲ್ಲಿ ಅವ್ರು ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಹ್ಮ್ ನೀವ್ ಅಟೆಂಡ್ ಮಾಡಿದ್ರಿ ಅದನ್ನ? ಮಾಡಿದ್ದೆ ನಾನು. ಹ್ಮ್ ಉತ್ಸಾಹ, ಹ್ಮ್ ಇಷ್ಟ, ಹ್ಮ್ ಅದಕ್ಕೆಲ್ಲ ಹೋಗ್ತಾ ಇದ್ದೆ. ಬೇಕಾದಷ್ಟು attend ಮಾಡಿದ್ದೆ. ನೋಡಿ ಸ್ನೇಹಿತರೆ, ದೇಶದ ಸ್ವಾತಂತ್ರ್ಯ ಬಂದಾಗ ನಡೆದಂತ ಮೊತ್ತ ಮೊದಲ ಧ್ವಜಾರೋಹಣವನ್ನ ನೋಡಿದಂಥ ಪುಣ್ಯಾತ್ಮರು ಕಣ್ರಿ, ನೋಡ್ರಿ ಎಂತೆಂಥವ್ರಿದ್ದಾರೆ ನಮ್ಮ ನಡುವೆ. ಈ ಸ್ವಾತಂತ್ರ್ಯ ಬಂತು, ಎಲ್ಲ ಆಯ್ತು. ನಮ್ಮ ಮೈಸೂರು ಬೆಂಗಳೂರಲ್ಲಿ ಏನ್ ಬದಲಾವಣೆ ಆಯ್ತು? ಬೆಂಗಳೂರಲ್ಲೇ ಏನ್ ಬದಲಾವಣೆ ಆಯ್ತು? ಏನು ಗೊತ್ತಾಗುವಂತ ಬದಲಾವಣೆ, ನೋಟಿಸಬಲ್ ಚೇಂಜಸ್. ಸ್ವತಂತ್ರ ಬಂದ ನಂತರ ಹ್ಮ್ ಸ್ವತಂತ್ರ ಗಳಿಕೆ ಏನೋ ಆಯ್ತು, ಸಿಕ್ತು. ಹ್ಮ್ ಆದ್ರೆ ಆ ಸ್ವತಂತ್ರ ಕಾಪಾಡ್ಕೋಬೇಕು, ದೇಶ ಕಟ್ಟಬೇಕು ಹ್ಮ್. ಅನ್ನೋದು ಮುಖ್ಯ ಆಯ್ತು. ದೇಶ ಕಟ್ಟಕ್ಕೆ ಅದೇನು ಸುಲಭ ಅಲ್ಲ. ಆವಾಗ ನೆಹರು ಅವರ ಪಂಚವಾರ್ಷಿಕ ಯೋಜನೆಗಳು ಅದೆಲ್ಲ ಬಂದು ಬೇಕಾದಷ್ಟು ಈ ಫ್ಯಾಕ್ಟ್ರಿಗಳು, ITI, HL, ಆಮೇಲೆ HMT ಇವೆಲ್ಲ ಶುರು ಆಗಿದ್ದಾವಾಗಲೇ. ಶರಾವತಿ ಯೋಜನೆ ಆ ಕಡೆ, ಅದಕ್ಕೆಲ್ಲ ನೆಹರುನು ಬರೋರು. ಒಂಥರ ಖುಷಿ ಅದೆಲ್ಲ ನೋಡಿ. ಕಟ್ಟಿದ್ರು ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನ, ಅದನ್ನೆಲ್ಲ ಕಟ್ಟಿದ್ರು. ಶಾಲೆಗಳು ಹೆಚ್ಚು ಮಾಡಿದ್ರು. ನೀವು 63ರಲ್ಲಿ ಆಕಾಶವಾಣಿ ಸೇರಿದ್ರಿ? 62ರಲ್ಲಿ ಸೇರಿದ್ರಿ. ಏನ್ ಕೆಲಸ ನಿಮ್ಗಾಗ 62ರಲ್ಲಿ? 62ರಲ್ಲಿ ನಾನು ಸೇರಿದ್ದು ನ್ಯೂಸ್ ರೀಡರ್ ಅಂತ. ಫಸ್ಟು ನ್ಯೂಸ್ ಓದೋದು ಮೇನ್ ಕೆಲಸ. ಅದ್ರ ಜೊತೆಗೆ ನ್ಯೂಸ್ನ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು. ಈ UNI PTI ಇದೆಯಲ್ಲ, ಗೊತ್ತಲ್ಲ ನಿಮಗೆ, ನೇಷನ್ಸು, ಅದರಲ್ಲಿ ಬರೋ ಮೆಸೇಜಸ್ ಎಲ್ಲ ನಮ್ಮ ಕ್ಲಾಸ್ 4 ಸ್ಟಾಫು ಸುತ್ತಿ ಇಟ್ಟಿರೋರು. ಇಷ್ಟಿಷ್ಟು ದೊಡ್ಡ ಬಂಡ್ಲಾಗಿರೋದು. ಆ ದೊಡ್ಡ ಬಂಡ್ಲನ್ನ ಫಸ್ಟ್ ಓದಬೇಕು. ಓದಿ ನಮಗೆ ಯಾವುದು ರೆಲೆವೆಂಟ್ ಅನ್ನೋದನ್ನ ತೆಕ್ಕೋಬೇಕು. ತೆಕ್ಕೊಂಡು ಅದನ್ನ ಎಷ್ಟು ಬೇಕೋ ಅಷ್ಟು ಟ್ರಾನ್ಸ್ಲೇಟ್ ಮಾಡಿ, ಅವ್ರು ಉದ್ದುದ್ದ ಕೊಟ್ಟಿರ್ತಾರೆ. ಟೇಕ್ 4, ಟೇಕ್ 3, ಟೇಕ್ 5 ಅಂತ ಇರುತ್ತೆ. ಆದರೆ ನಮಗೆ ಅಷ್ಟು ಬೇಕಾಗಿಲ್ಲ. ಒಂದು ಪೇಪರೇ ಮುಗಿದೋಗುತ್ತೆ, ಒಂದು 10 ನಿಮಿಷದ ಬುಲೆಟಿನೇ ಆಗೋಗುತ್ತೆ. ಅದಕ್ಕೆ ಏನು ಬೇಕು ಮುಖ್ಯವಾಗಿ ಅದನ್ನು ತಗೊಂಡು ಟ್ರಾನ್ಸ್ಲೇಟ್ ಮಾಡಿ ಇಟ್ಕೋಬೇಕು. ಅದು ನಿರ್ಧಾರ ಮಾಡ್ತಿದ್ದಂಥ ಅಧಿಕಾರ ಯಾರ್ದು, ನಿಮ್ದೇನಾ? ಇಲ್ಲ, ಫಸ್ಟ್ ನಂದು ಇರಲಿಲ್ಲ. ಫಸ್ಟು ಅಲ್ಲಿ ನಾವಿದ್ದಿದ್ದೆ 3 ಜನ ನ್ಯೂಸ್ ಯೂನಿಟಲ್ಲಿ. ಒಬ್ಬರು ಕರೆಸ್ಪಾಂಡೆಂಟು, ಒಬ್ಬರು ನಾನು ನ್ಯೂಸ್ ರೀಡರು, ಇನ್ನೊಬ್ಬರು ಸಬ್ ಎಡಿಟರ್ ಅಂತ. ಆ ಸಬ್ ಎಡಿಟರ್ ಅದನ್ನೆಲ್ಲ ಮಾಡೋರು. ಕರೆಸ್ಪಾಂಡೆಂಟು ಹೊರಗಡೆ ಹೋಗಿ ನ್ಯೂಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರು. 3 ಜನ ಇದ್ದಿದ್ದು. ಒಬ್ಬರು ಏನಾದ್ರು ರಜಾ ಹಾಕಿದ್ರೆ, ಹುಷಾರಿಲ್ಲ ಅಂತ, ಇಬ್ಬರೇ ಇದು ಮಾಡ್ಬೇಕು. ನೀವು ಎಷ್ಟು ನಿಮಿಷದ ನ್ಯೂಸ್ ಶುರುನಲ್ಲಿ? 10 ನಿಮಿಷ. ದಿನಕ್ಕೆ ಎಷ್ಟು ಸಲಿ? ಮುಂಚೆ ಒಂದೇ ಸಲಿ. ಸಾಯಂಕಾಲ 6:40 ಇರ್ತಾ ಇತ್ತು. ಆಮೇಲೆ ಜಾಸ್ತಿ ಆಗ್ತಾ ಹೋಯ್ತು. 3-4 ಆಗಕ್ಕೆ ಶುರು ಆಯ್ತು. ಆಮೇಲೆ ಧಾರವಾಡದವ್ರು ನಮಗೂ ಬೇಕು ಅಂದ್ರು. ಅವಾಗ ನಾವು ಮಾಡ್ತಾ ಇದ್ದಿದ್ದು ಒಂದು ಬುಲೆಟಿನ್ನ, ಬೆಳಿಗ್ಗೆ ಬುಲೆಟಿನ್ನು. ಅದು ನಮಗೆ ಸ್ವಲ್ಪ ಕಷ್ಟನೂ ಆಗ್ತಾ ಇತ್ತು. ಬೆಳಿಗ್ಗೆ 4 ಗಂಟೆಗೆಲ್ಲ ಆಫೀಸ್ಗೆ ಹೋಗಿರ್ಬೇಕಾಗಿತ್ತು. ಅಲ್ಲಿ ಬಂದಿದ್ದನ್ನೆಲ್ಲ ನೋಡ್ಬೇಕು. ಬೆಳಿಗ್ಗೆ 4 ಗಂಟೆಗೆ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ 7 ಗಂಟೆಗೆ ಬುಲೆಟಿನು, 3 hours ಟೈಮ್. ಹೆಂಗ್ ಹೋಗ್ತಾ ಇದ್ರಿ 4 ಗಂಟೆ? ಆಫೀಸ್ ಕಾರ್ ಕಳ್ಸೋರು. ಸೊ ಆ 3 hours ಅಲ್ಲಿ ಅದೇ ನಾ ಹೇಳಿದ್ನಲ್ಲ, PTI, UNI, ಆಮೇಲೆ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ಸು, ಸ್ಟ್ರೇಂಜರ್ಸ್ ಅಂತ ವಾಟ್ ವಿ ಕಾಲ್, ಅವ್ರು ಕಳ್ಸಿರೋ ಐಟಮ್ಗಳು,
ಇದೆಲ್ಲ ನೋಡಿ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿ ಇಡ್ಬೇಕಾಗ್ತಿತ್ತು. ನಾವು ಇರ್ತಾ ಇದ್ದಿದ್ದು ಹಲವಾರು ಬಾರಿ ಒಬ್ರೆ, ಇಲ್ಲ ಅಂದ್ರೆ ಇಬ್ರು. ನೀವು ಓದಿದ ಮೊದಲ ನ್ಯೂಸ್ ಯಾವುದು? ಅದು ಹೇಳಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಯಾವತ್ತು ನಂಗೆ ಕೊಟ್ಟೇ ಇರ್ಲಿಲ್ಲ ತುಂಬಾ ದಿನ. ಏನು ಅವ್ರಿಗೆ ಅನುಮಾನವೋ ಏನೋ ಸಬ್ ಎಡಿಟರ್ಗೆ. ಆಮೇಲೆ ನಾ ಹೇಳ್ದೆ ನಾನು ಓದ್ತೀನಿ, ನಂಗೆ ಸಾಕಾಯ್ತು ಕಾದು ನಾನು ಹೇಳ್ದೆ ನಾನು ಓದ್ತೀನಿ. ಯು ಆರ್ ಕಾಲಿಂಗ್ ಫಾರ್ ಟ್ರಬಲ್ ಅಂದ್ರು. ಲೆಟ್ಸ್ ಟ್ರೈ ಅಂದೆ. ಆಮೇಲೆ ಕೊಟ್ರು, ಆಮೇಲೆ ಚೆನ್ನಾಗಿ ಬಂದ್ಬಿಟ್ಟು. ನನ್ನ ಬೆಸ್ಟ್ ಬುಲೆಟಿನ್ಸ್ ಫಾರ್ ಎಲೆಕ್ಷನ್ ಬುಲೆಟಿನ್ಸ್. ಹೌದಾ? ಎಲೆಕ್ಷನ್ ಬುಲೆಟಿನ್ಸ್ ನಂದಕ್ಕೋಸ್ಕರ ಕೂತ್ ಕೇಳೋರು. ಈ ಗೌರ್ಮೆಂಟ್ ಅವರು ಶಾಮಿಯಾನಗಳು ಅಲ್ಲಲ್ಲಿ ಶಾಮಿಯಾನ ಹಾಕ್ಸ್ಬಿಟ್ಟು, GPO ಇತ್ತಲ್ಲ, GPO ಹತ್ರ ಎಲ್ಲ ಶಾಮಿಯಾನ ಹಾಕಿ ಅಲ್ಲೆಲ್ಲ ಲೌಡ್ ಸ್ಪೀಕರ್ ಇಡ್ಸ್ಬಿಟ್ಟು ಅಲ್ಲಿ, ಆಮೇಲೆ ಈ ಕೃಷ್ಣರಾವ್ ಪಾರ್ಕ್ ಅಲ್ಲಿ ಅಲ್ಲೆಲ್ಲ ಲೌಡ್ ಸ್ಪೀಕರ್ ಇಟ್ಬಿಟ್ಟು ಅದನ್ನೆಲ್ಲ ಪ್ರಸಾರ ಮಾಡೋರು. 2 ಮಾಡೋರು. ಎಲೆಕ್ಷನ್ ನ್ಯೂಸ್ ಒಂದು ಆ ಥರ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಮಾಡೋರು. ಆಮೇಲೆ ರೈತರಿಗೆ ಗೊತ್ತಾಗ್ಲಿ ಅಂತ ಬೆಳಗ್ಗೆ ಇದ್ದು ಆ ರೈತರ ಇದು ಬರ್ತಾ ಇತ್ತು, ಸಲಹೆ ಸೂಚನೆಗಳು, ಅದನ್ನು ಮಾಡೋರು. ನಿಮ್ಮ ಸರ್ವಿಸ್ನಲ್ಲಿ ನೀವು ಓದಿದ ಬೆಸ್ಟ್ ನ್ಯೂಸ್ ಯಾವುದು? ಎಲ್ಲಾನು ಅಫ್ಕೋರ್ಸ್ ಎಲ್ಲಾನು ಬೆಸ್ಟ್ ನ್ಯೂಸ್, ಆದ್ರೆ ನಿಮ್ ಪರ್ಸನಲ್ ಬೆಸ್ಟ್ ಐ ಕ್ಯಾನ್ ಸೇ, ನಿಮ್ಮ ಫೇವರೇಟ್ ಎಲೆಕ್ಷನ್ ನ್ಯೂಸ್ ಫಾರ್ ಮೈ ಫೇವರೇಟ್ ಸಾಧಾರಣ. ಆಮೇಲೆ ನೆಹರು ಸತ್ತಾಗ, ಲಾಲ್ ಬಹದ್ದೂರ್ ಸತ್ತಾಗ, ಶಾಸ್ತ್ರಿ ಅವ್ರು ಸತ್ತಾಗ, ಅದೆಲ್ಲ ಡೆತ್ ನ್ಯೂಸ್ಗಳು ಒಂಥರ ಸ್ವಲ್ಪ ಮೆಲೋ ಟ್ಯೂನಲ್ಲಿ ಸರಿಯಾಗಿ ವರ್ಡ್ಸ್ ಕೊಟ್ಟು ನೋಡ್ತಾ ಇದ್ದೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಫೇಮಸ್ ರೈಟರ್ ನಿರಂಜನ, ನಮ್ಮ ಕುಲಕುಂದ ಶಿವರಾಯರು, ಅವರು ಡೆಲ್ಲಿಗೋಸ್ಕರ ಯಾವುದೋ ಒಂದು ಇಂಟರ್ವ್ಯೂ ಮಾಡಕ್ಕೆ ಅವ್ರ ಮನೆಗೆ ಲೇಟರ್ ಇಯರ್ಸ್ ಅಲ್ಲಿ ಹೋಗಿದ್ದೆ. ಅವ್ರಷ್ಟೊತ್ತಿಗಾಗಲೇ ಅವ್ರು ತುಂಬ ಮೆತ್ತಗಾಗ್ಬಿಟ್ಟು ವೀಲ್ ಚೇರಲ್ಲೇ ಮನೇಲಿ ಓಡಾಡ್ತಾ ಇದ್ರು. ನಾಗಮಣಿ ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಕರೆದು ಪಾಪ ಕಾಫಿ ಕೊಟ್ಟು ಎಲ್ಲ ಮಾತಾಡಿ ಎಲ್ಲ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಆ ಸಂದರ್ಭದಲ್ಲಿ 3 ಜನನ ಇಂಟರ್ವ್ಯೂ ಮಾಡಿದೆ. ಅವರು ಡೆಲ್ಲಿ ಕೇಳಿದ್ರು 3 ಜನನ ಮಾಡಿ, ಒಂದು ಹಿಂದಿ, ಒಂದು ಇಂಗ್ಲೀಷ್, ಒಂದು ಕನ್ನಡ ಅಂತ. ಕನ್ನಡ ವಾಸ್ ಕುಲಕುಂದ ಶಿವರಾಯರು, ಹಿಂದಿ ವಾಸ್ ಮಹಾದೇವಿ ಅಕ್ಕ ಅಂತ ನಮ್ಮ ರಾಮಕೃಷ್ಣ ಹೆಗ್ಡೆಯವರ ಅಕ್ಕ. ಅವರು ಈ ಗಾಂಧಿ ಭವನದಲ್ಲೇ ವಾಸ ಇದ್ರು ಆಗಿನ ಕಾಲದಲ್ಲಿ. ಅವ್ರು ಹಿಂದಿಲಿ ಮಾತಾಡಿದ್ರು. ಥರ್ಡ್ ಒನ್ ವಾಸ್ CN ಮಂಗಳ, ಪ್ರಿನ್ಸಿಪಾಲ್ ಆಫ್ ದಿ NMKRV. ಅವರು ಇಂಗ್ಲೀಷಲ್ಲಿ ಮಾತಾಡಿದ್ರು. ಸದಾಕೋಗಿ ಅವರು ಒಳ್ಳೆ ಫ್ರೆಂಡ್. ನಂಗೆ ಹೇಳಿದ ತಕ್ಷಣ ಬಾಮ ನಾನು ಕೊಡ್ತೀನಿ, ಇಂಟರ್ವ್ಯೂ ಕೊಡ್ತೀನಿ ಅಂದ್ರು, ಕೊಟ್ರು. ಈ 3 ಜನದ ಹತ್ರ ಮಾತಾಡ್ಸಿದ್ದೆ. ಅದ್ರಲ್ಲಿ ಕುಲಕುಂದ ಶಿವರಾಯ ಏನ್ ಮಾಡಿದ್ರು, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಫಸ್ಟ್ ಕ್ಲಾಸ್. ಅವರು ಕನ್ನಡ ರೈಟರು. ಆಮೇಲೆ ಮಾತಾಡಿ ಎಲ್ಲ ಆದಮೇಲೆ ನಾಗಮಣಿ ಒಂದು ರಿಕ್ವೆಸ್ಟ್ ಬಂದರು, ಹೇಳಿ ಹಿಂದೆ. ಆಮೇಲೆ ನಾನು ಸತ್ತಾಗ ನೀವೇ ಓದಬೇಕು ಅಂದರು. ನಾ ಹೇಳಿದೆ ಅದೆಲ್ಲ ಈಗ ಯಾಕೆ, ನಾನೇ ಫಸ್ಟ್ ಆಯ್ತೀನೋ ನೀವೇ ಫಸ್ಟ್ ಆಯ್ತು, ಲೆಟ್ಸ್ ವೇಟ್ ಅಂತ ತಮಾಷೆ ಮಾಡಿದ್ರು. ಅವರು ಹೋದಾಗ ಏನಾಯ್ತು ಅಂದರೆ, ನಾನು ವಿಧಾನಸೌಧದಲ್ಲಿ ಅಸೆಂಬ್ಲಿ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ಅಲ್ಲಿಂದ ಬಂದೆ ರಿಪೋರ್ಟ್ ಕೊಡೋಣ ಅಂತ. ಅಷ್ಟೊತ್ತಾಗಲೇ ನಮ್ಮದು ನ್ಯೂಸ್ ಯೂನಿಟ್ ಬೆಳೆದಿತ್ತು. 5-6 ಜನ ನ್ಯೂಸ್ ರೀಡರ್ಸ್ ಇದ್ದರು, 1-2-3 ಜನ ರಿಪೋರ್ಟರ್ಸ್ ಇದ್ದರು, ಎಲ್ಲ ಇದ್ದರು. ಅವರೆಲ್ಲ ಇವತ್ತು ಮೇಡಮ್ ಓದ್ತಾರೆ ಅಂದರು. ಅಷ್ಟೊತ್ತಾಗಲೇ ಒಂದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೆ ನಾವು ಓದೋದು, ಯಾಕೆಂದರೆ ನಮ್ಮಲ್ಲೇ ಹೊಸ ಅಪಾಯಿಂಟ್ಮೆಂಟ್ಗಳೆಲ್ಲ ಆಗಿತ್ತು. ಯಾಕಪ್ಪ ಅಂದೆ. ಆಮೇಲೆ ಈ ಥರ ಕುಲಕುಂದ ಶಿವರಾಯರು ಹೋಗ್ಬಿಟ್ರು, ನಿರಂಜನ ಅವರು ಹೋಗ್ಬಿಟ್ರು, ನೀವು ಪ್ರಾಮಿಸ್ ಮಾಡಿದ್ರಲ್ಲ ಅವ್ರಿಗೆ. ಆಮೇಲೆ ಅವ್ರ ಬಗ್ಗೆ ಅವ್ರ ಮಗಳಿಗೆ ಫೋನ್ ಮಾಡಿ, ಯಾಕೆಂದರೆ ನಾವು ಆಕಾಶವಾಣಿಯವರು ತುಂಬ ಕರಾರುವಾಕು, ಹೋದ್ರು ಅಂದರೆ ನಿಜವಾಗ್ಲೂ ಹೋದ್ರನ್ನೋರು, ಆ ಥರ ಕನ್ಫರ್ಮ್ ಮಾಡ್ಕೊಂಡು ಮಾಡ್ತಾ ಇದ್ದ. ಅವ್ಳಿಗೆ ಫೋನ್ ಮಾಡಿ ಅವಳು ಹೇಳಿದ್ಲು, ಇಲ್ಲ ನಿಜವಾಗ್ಲೂ ಇಲ್ಲಿ ಹೈದರಾಬಾದಲ್ಲಿ ನಮ್ಮನೆಯಲ್ಲೇ ಇದ್ರು, ಹೋಗ್ಬಿಟ್ರು, ನಾವು ಯಾರಿಗೂ ಅವಳ ತಂಗಿ ಸೀಮಂತಿನಿ ಅಂತ ಹೋಗ್ಬಿಟ್ಲು, ಅವಳಿಗೂ ಕಾಯ್ಲಿಲ್ಲ, ಯಾರಿಗೂ ಕಾಯ್ಲಿಲ್ಲ, ಆಯ್ತು ಇದು ಮಾಡಿಬಿಟ್ವಿ ಅಂತ್ಯಕ್ರಿಯೆಗಳನ್ನೆಲ್ಲ, ಹೋಗ್ಬಿಟ್ರು, ಏನು ಮಾಡೋದು ಅಂತ ಹೇಳಿದ್ರು. ಅವಳ ಹತ್ರ ಕನ್ಫರ್ಮ್ ಆದಮೇಲೆ ನಾನು ಬರೆದು ಅವ್ರ ಬಗ್ಗೆ ಎಲ್ಲ ಕೆಲವು ವಿಷಯಗಳನ್ನ ಯಾವಾಗಲೂ ಇಂಥ ಸಂದರ್ಭಗಳಲ್ಲಿ ರೆಡಿಯಾಗಿ ಇಟ್ಕೊಂಡಿರ್ತಾ ಇದ್ವಿ, ಫಿಲ್ಲರ್ಸ್ ಅಂತ. ಅವ್ರ ಯಾಕೆಂದ್ರೆ ಕೊನೆ ಮೂಮೆಂಟಲ್ಲಿ ಸಿಗಲ್ವಲ್ಲ ನಮಗೆ ಫಿಲ್ಲರ್ಸ್ ಅಂತ, ಅದನ್ನ ಒಂದು ಫೈಲಲ್ಲಿ ಇಟ್ಕೊಂಡಿರ್ತಾ ಇದ್ವಿ. ಅದರಲ್ಲಿ ತೆಗೆದು ಒಂದು ಸ್ವಲ್ಪ ಏನೇನು ಬೇಕೋ ಅದೆಲ್ಲ ತೊಗೊಂಡು ಚೆನ್ನಾಗಿ ಒಳ್ಳೆ ಲ್ಯಾಂಗ್ವೇಜಲ್ಲಿ ಸೂಟಬಲ್ ರೆಸ್ಪೆಕ್ಟ್ ಕೊಡೋ ಥರ ಬರೆದು ನಾನೇ ಓದ್ತೆ. ಅಮೇಝಿಂಗ್. ಈ ಕಾಲದಲ್ಲೇ 2025 ಹೆಣ್ಮಕ್ಳು
ತಮ್ಗಿನ್ ಕಡಿಮೆ ಸಂಬಳ ಬರೋರ್ನ ಮದುವೆನೇ ಆಗಲ್ಲ. ಆ ಕಾಲದಲ್ಲಿ ಹೇಗೆ ನಿಮ್ ಸವಾಲ್ಗಳು ಏನಿತ್ತು ಅಂತ? ಅವಾಗ ಮದುವೆ ವಿಷಯ ನಾನು ಯೋಚನೆ ಮಾಡಿರಲಿಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು. ಏನೋ ನಮ್ಮ ಮನೇಲೂ ಒಂದು ಸ್ವಲ್ಪ ಸರಿ ಹೋಗಲಿ ಇಲ್ಲ, ಆಮೇಲೆ ಮದುವೆ ವಿಷಯ ಯೋಚನೆ ಮಾಡೋಣ ಅನ್ನೋದಿತ್ತು. ಅಂತೂ ನಾವು ನನ್ನ 6 ತಮ್ಮಂದಿರದ್ದು ಎಜುಕೇಷನ್ ಆಗಬೇಕಾಗಿತ್ತು. ತಂಗಿ ಇದ್ಲು ಜೊತೆಲಿ. ಸೊ ಅವಳ ಮದುವೆನೇ ಫಸ್ಟ್ ಆಯಿತು ಆ್ಯಕ್ಚುಲಿ ನಮ್ಮ ಮನೇಲಿ. ಆಮೇಲೆ ನಮ್ಮ ತಾಯಿಗೆ ಒಂದು ಸ್ವಲ್ಪ ದುಃಖ, ಈ ತಂಗಿಗೆ ಮಾಡಿಬಿಟ್ರು, ಅಕ್ಕಂಗೆ ಮಾಡಲಿಲ್ಲ, ಏನು ಹಿಂದಿದೆಯೋ ಕೊರತೆ ಇದೆಯೋ ಅಂತ. ಏನು ಹೆದರ್ಕೋಬೇಡ, ನಾನೆಲ್ಲ ಸರಿಯಾಗಿದ್ದೀನಿ, ನಿಂಗೆಲ್ಲ ಸರಿಯಾಗಿರುತ್ತೆ, ನಥಿಂಗ್ ಟು ವರಿ ಅಂತೇಳಿ ಅವಳದೇ ಮಾಡಿ ಆಮೇಲೆ ನನ್ನ ಮದುವೆ ಆಯಿತು. ಹುಡುಗರೆಲ್ಲ ಓದಿ ಒಬ್ಬೊಬ್ಬರಾಗಿ ಬಂದರು. ನನ್ನ ಮದುವೆ ಆಗೋಕ್ಕೆ ಅಷ್ಟೋ ಹೊತ್ತಿಗೆ ನನ್ನದು ಮೊದಲನೇ ತಮ್ಮನೂ ಅರ್ನಿಂಗ್ ಶುರು ಮಾಡಿದ್ದ. ಒಬ್ಬೊಬ್ಬರೇ ಎರಡನೇವನು ಅವ್ರವರ ಯೋಗ್ಯತೆಗೆ ಸರಿಯಾಗಿ ಓದಿದ್ರು. ಡಿಗ್ರಿ, ಕೆಲವರು ಡಿಗ್ರಿಗಳು ತೊಗೊಂಡ್ರು, ಕೆಲವರು ಇದು ಟೈಪ್ ರೈಟಿಂಗು ಇದು ಮಾಡಿದ್ರು, ಕೆಲವರು ಇನ್ನೇನೋ ಮಾಡಿಕೊಂಡ್ರು. ಅಥವಾ ಒಬ್ಬೊಬ್ಬರಾಗಿ ಸೇರ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಒಂದು ಹಂತಕ್ಕೆ ಬಂದಿತ್ತು. ಆಮೇಲೆ ನೀವು ಮದುವೆ ಆದ್ರಿ. ಮಧ್ಯದಲ್ಲಿ ಯಾವಾಗಲೂ ಮದುವೆ. ನನಗೆ ಯಾವಾಗಲೂ ಏನು ಕುತೂಹಲ ಅಂದರೆ, ಆ ಕಾಲದಲ್ಲಿ ನೀವು ಆಕಾಶವಾಣಿ ಅಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಿಮ್ಮ ಒಂದು ಸ್ಟೇಟಸ್ ಹೇಗಿತ್ತು ಸಮಾಜದಲ್ಲಿ? ನನ್ನ ಸ್ಟೇಟಸ್ ಅಷ್ಟೇ ಅಲ್ಲ, ನಮ್ಮ ತಂದೆ ಸ್ಟೇಟಸ್ಸು ಜಾಸ್ತಿ ಆಗೋಗಿತ್ತು. ನಾಗಮಣಿ, ರಾಮಚಂದ್ರ ಮಗಳು ನಾಗಮಣಿ ಅಲ್ಲಿ ಓದ್ತಾಳಂತೆ ಅಂತ ಅಲ್ಲಿ ಆಯ್ತು. ನಮ್ಮ ಹಳ್ಳಿಗೆ ಹೋದ್ರೆ ಅಲ್ಲಿ ಕಾದ್ ನಿಂತಿರೋರು ಜನ, ಬರೀ ನನ್ನ ಧ್ವನಿ ಕೇಳಿರೋರು, ನೋಡಿರ್ತಾ ಇರ್ಲಿಲ್ಲ. ಸೊ ನಾಗಮಣಿ ಬರ್ತಾರಂತೆ, ಶೆಟ್ಟಿಹಳ್ಳಿ ಅಂತ ತುಮಕೂರು ಹತ್ರ ಒಂದು ಹಳ್ಳಿ ಇದೆ, ಅಲ್ಲಿ ನಮ್ಮ ಬಂಧುಗಳೊಬ್ರು ಇದ್ರು, ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆ ಮುಂದೆ ಒಂದು ರಾಶಿ ಜನ, ಯಾಕಿದ್ದಾರೆ ಇವರೆಲ್ಲ ಅಂತ ಕೇಳಿದೆ ಅವ್ರನ್ನ. ನಿಮ್ಮನ್ನ ನೋಡಕ್ಕೆ ಅಂತ ಬಂದು ನಿಂತಿದ್ದಾರೆ. ಹಾಗೆ ಒಳ್ಳೆ ಸ್ಟೇಟಸ್ಸೇ ಬಂತು. ನಾಗಮಣಿ ನಂಗೊಂದು, ಆಕಾಶವಾಣಿ ನನಗೆ ಒಂದು ವ್ಯಕ್ತಿತ್ವವನ್ನ ಕೊಟ್ಟಂತಹ ಸಂಸ್ಥೆ. ಈಗ ನಮ್ಮ ಕಾಲದ ಭಾಷೆಯಲ್ಲಿ ಹೇಳೋದಾದ್ರೆ, ನೀವು ನಮ್ಮ ತಂದೆಯವರ ಕಾಲದ ಸೆಲೆಬ್ರಿಟಿ ನೀವು, ಅಲ್ವೇ? ಇರ್ಲೇಬೇಕು. ಹೌದು, ಯಾಕೆಂದ್ರೆ ನಾವು ಈಗ ರಾಜ್ಕುಮಾರ್ನ ತೆರೆಯಲ್ಲಿ ನೋಡಿ ಈಚೆ ನೋಡುವಾಗ ಏನು ಸಂತೋಷ ಅನುಭವಿಸಿದ್ವು, ನಮ್ಮ ತಂದೆಯವ್ರ ಕಾಲದಲ್ಲಿ ಇರೋ ಜನ ಎಲ್ಲ ನಿಮ್ಮನ್ನ ಧ್ವನಿಯನ್ನು ಕೇಳಿ ನಿಮ್ಮನ್ನು ನೋಡಿ ಅದೇ ರೋಮಾಂಚನವನ್ನು ಅನುಭವಿಸಿದ್ದಾರೆ, ಅಲ್ವೇ? ಈಚೆಗೂ ಹಲವಾರು ಜನ ನನ್ನ ನಾಗಮಣಿ ಅಂತ ಹೆಸರು ಹೇಳಿದ ತಕ್ಷಣ ಕತೆ ಕೂತ್ಕಡೆಯಿಂದ ಕತ್ತಿ ನೋಡಿದ್ದಾರೆ. ನನ್ನ ಪಾಸ್ಪೋರ್ಟ್ ಅಪ್ಲೈ ಮಾಡಕ್ ಹೋದಾಗ ಅಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲಿ ನಾಗಮಣಿಯವರು ಅಂತ ಅಲ್ಲಿಯವರೆಲ್ಲ ನೋಡ್ತಾ ಇದ್ರು. ನಿಮ್ಮ ಇಂದಿರಾ ಗಾಂಧಿಯವರ ಜೊತೆ ಒಂದು ಫೋಟೋ ನೋಡಿದ್ದೆ, ಈಗ ಅದ್ರ ಬಗ್ಗೆ ಹೇಳಿ. ಇಂದಿರಾ ಗಾಂಧಿ ಯಾವಾಗ ಇನ್ಫಾರ್ಮೇಶನ್ ಅಂಡ್ ಏನೋ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್, ಇನ್ನು ಪ್ರೈಮ್ ಮಿನಿಸ್ಟರ್ ಆಗಿರ್ಲಿಲ್ಲ. ಸೊ ಬೆಂಗಳೂರಿಗೆ ಬಂದಿದ್ರು, ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನಮ್ಮಲ್ಲಿ ಇದ್ದಿದ್ದೇ ಇಬ್ರು, ನಾನು ಇನ್ನೊಬ್ರು ಇನಾಮದಾರ್ ಅಂತ, ನಾವಿಬ್ಬರೇ ಎಲ್ಲ ರಿಪೋರ್ಟ್ ಮಾಡಬೇಕಾಗಿತ್ತು. ಅಂಡ್ ಜೊತೆಗೆ ಮಧ್ಯ ಮಧ್ಯ ಬುಲೆಟಿನ್ ಕೂಡ ಬ್ರಾಡ್ಕಾಸ್ಟ್ ಮಾಡಬೇಕಾಗಿತ್ತು. ನಮ್ಮ ಆಫೀಸಲ್ಲಿ ನಿಮ್ಗೆ ಹೇಳ್ತೀನಿ, ನಮ್ಮ ರೂಮಲ್ಲಿ ಇದ್ದಿದ್ದು ಒಂದೇ ಒಂದು ಶೆಲ್ಫು. ಆ ಶೆಲ್ಫು ಅದೊಂದಿತ್ತು. ನನಗೇನು ಹೆದರಿಕೆ ಅಂದರೆ, ಒಂದು ಫಂಕ್ಷನ್ಗೆ ಹೋಗಿ ಬಂದು ಬರೆದ್ಬಿಟ್ಟು ನನ್ನ ಟೇಬಲ್ ಮೇಲೆ ಇಟ್ಟುಟ್ಟೋದ್ರೆ, ಬರೋದಕ್ಕೆ ಅಕಸ್ಮಾತ್ ಆ ಹಾಳೆಗಳು ಹಾರೋದ್ರೆ ಬಂದು ನಾನೇನು ಓದೋದು? ಅದಕ್ಕೆ ಆ ಶೆಲ್ಫ್ ಇತ್ತಲ್ಲ, ಆ ಶೆಲ್ಫ್ ಒಳಗಿಟ್ಟು ಬೀಗ ಹಾಕಿ ಹೋಗ್ತಾರೆ ಆ ಥರ. ಹಾಗೆ ಒಂದು 3-4 ನಾನು ಮಾಡಿದೆ, ಒಂದು 3-4 ಅವ್ರು ಮಾಡಿದ್ರು ಆಲ್ಟರ್ನೇಟಿವ್. ನಾನು ಬಂದು ಕೂತ್ಕೊಂಡು ಬರೆಯುವಾಗ ಅವರಲ್ಲಿ ಹೋಗಿರೋರು, ಅವ್ರು ಬರೋ ಅಷ್ಟೊತ್ತಿಗೆ ನಾನು ಇನ್ಯಾವುದೋ ಫಂಕ್ಷನ್ಗೆ ಹೋಗಿರ್ತಾ ಇದ್ದೆ. ಅದನ್ನು ಇಂದಿರಾ ಗಾಂಧಿ ನೋಡಿದ್ರು, ಯಾಕೆಂದರೆ ಅವ್ರದ್ದು ಸೀಟ್ ಇಲ್ಲಿದ್ರೆ ಎಡಗಡೆ ಹತ್ತಿರದಲ್ಲೇ ರಿಪೋರ್ಟರ್ಸ್ ಗ್ಯಾಲರಿ ಇರುತ್ತೆ, ರಿಪೋರ್ಟರ್ಸ್ ಸೀಟ್ಸ್ ಇರುತ್ತೆ. ಅವ್ರು ನೋಡಿದ್ರು, ನಾನು ಒಬ್ಬಳೇ ಬೇರೆ ಇರ್ತಾ ಇದ್ದಿದ್ದು. ಸೊ ಇವಳು ಒಬ್ಬಳೇ ಹುಡುಗಿ ಬರ್ತಾ ಇದ್ದಾಳೆ ಅಂತಲೂ ನೋಟಿಸ್ ಮಾಡಿದ್ರು ಅವರು. ಆಮೇಲೆ ನಮ್ಮ ಇದಕ್ಕೆ ಬಂದಿದ್ದಾಗ, ಪತ್ರಿಕೋದ್ಯೋಗಿಗಳ ಸಂಘಕ್ಕೆ ಬಂದಿದ್ದಾಗ ಅಲ್ಲೂ ನಾನೊಬ್ಳೆ. ಆಮೇಲೆ ನಾನೇ ಅವ್ರಿಗೆ ಹಾರ ಹಾಕಬೇಕು, ಯಾಕೆಂದರೆ ಇದ್ದಿದ್ದೇ ಒಬ್ಬಳೆ ಮಹಿಳೆ ಆದ್ರಿಂದ. ಸೊ ಹಾರ ಹಾಕುವಾಗ ನಕ್ಬಿಟ್ಟು ಹೇಳಿದ್ರು, ಆರೆಂಟ್ ಯು ಬೋರ್ಡ್ ಆಫ್ ಲುಕಿಂಗ್ ಅಟ್ ಮೀ ಅಂತ. ಸೊ ಇನ್ಯಾವ್ಯಾವ ದಿಗ್ಗಜರನ್ನು ನೀವು ಭೇಟಿ ಮಾಡಿದ್ದೀರಿ? ಬೇಕಾದಷ್ಟು ಜನ ಭೇಟಿ ಮಾಡಿದ್ದೆ, ಯಾರು ಅಂತ ಹೇಳಿ. ಒಂದ್ 2-3 ನಿಮ್ಮ ನೆನಪಿಗೆ.
ಮಾಸ್ತಿ ವೆಂಕಟೇಶಂಕರ್ ನೋಡಿದ್ದೆ. ಹ್ಮ್ ಆಮೇಲೆ ನಮ್ಮನೆ ಹತ್ರನೇ ಹಿಂದ್ಗಡೆ ರೋಡಲ್ಲಿ ವಿ ಸಿ ಅವರಿದ್ರು. ಹಾ, ವಿ ವಿ. ಸಿ ಅವ್ರನ್ನ ಹ್ಮ್. ನೋಡಿದ್ದೆ. ಈ ದಿಗ್ಗಜಗಳಲ್ಲಿ ಎಲ್ಲ ಚೀಫ್ ಮಿನಿಸ್ಟರ್ನು ನೋಡಿದ್ದೆ, ಹ್ಮ್ ಎಲ್ಲರನ್ನೂ ಮಾತಾಡ್ಸಿದ್ದೆ. ಹ್ಮ್ ಅವ್ರಗಳ ಜೊತೆ ಇಂಟರ್ವ್ಯೂಗಳು ಮಾಡಿದ್ದೆ. ಹ್ಮ್ ಹ್ಮ್. ರಿಟೈರ್ ಆದ್ಮೇಲೆ, ಈಗ ರಿಟೈರ್ ಆಗಿ ನೀವು 35 ವರ್ಷ ಆಗೋಗಿದೆ, ಹೇಗೆ ನೀವು ದಿನ ಕಳೀತಾ ಇದ್ರಿ, ಹೇಗೆ? ಈಗೀಗ ಕಷ್ಟ ಆಗ್ತಾ ಇದೆ, ಇಷ್ಟು ದಿನ ಕಷ್ಟ ಆಗಿರಲಿಲ್ಲ. ಹ್ಮ್ ಯಾಕೆಂದರೆ ನಾನು ರಿಟೈರ್ ನಮ್ಮ ಲೇಖಕಿಯರ ಸಂಘ ಅಂತ ಒಂದು ಸಂಘ ಇತ್ತು, ಈಗಲೂ ಇದೆ, ಫೇಮಸ್. 47 ವರ್ಷಗಳ ಸೇವೆ ಸಲ್ಲಿಸಿದೆ ಅದೀಗಾಗಲೇ. ಅದನ್ನು ನಾವೇ ಶುರು ಮಾಡಿದ್ದು ಆಗಿನ ಕಾಲದಲ್ಲಿ. ಆವಾಗ ನಂಗೆ ನೀವು ಪ್ರೆಸಿಡೆಂಟ್ ಆಗಿ ಅಂತ ಫಸ್ಟ್ ಪ್ರೆಸಿಡೆಂಟು ಟಿ ಸುನಂದಮ್ಮನವರು ಅಂತ, ಟಿ ಸುನಂದಮ್ಮನವ್ರು ಗೊತ್ತು. ಆಮೇಲೆ ಎಚ್ ಎಸ್ ಪಾರ್ವತಿ, ಪಾರ್ವತಿ, ಆಮೇಲೆ ಹೇಮಲತಾ ಮಹೇಶ್, ಹ್ಮ್ ಆಮೇಲೆ ನಾನು. ಹ್ಮ್ ಹ್ಮ್ ಆವಾಗ ನಾವು ಒಂದೇನೋ ಒಂದು ನಿಯಮಗಳನ್ನ ಇಟ್ಕೊಂಡಿದ್ವಿ ನಡೆಯೋಕ್ಕೆ, ಇನ್ನೂ ಹೊಸದಲ್ವಾ ಹ್ಮ್. ಈ ಥರ ಈಗಿನ ಥರ. ಆಮೇಲೆ ನನ್ನ ಕಾಲದಲ್ಲೇ ನಾನೇ ಮಾಡಿದೆ ಆ್ಯಕ್ಚುಲಿ ಒಂದು ನಿಯಮಾವಳಿ ಅಂತ, ಎಲ್ಲರನ್ನೂ ಸೇರಿಸಿ ಅದು ಹೇಗೆ ಮಾಡಬೇಕೋ ರೂಲ್ಸ್ ಪ್ರಕಾರ ಹಾಗಾಗಿ. ಆದರೆ ಆವಾಗ ಸುಮ್ಮನೆ ಜಿ ನಾರಾಯಣ ಒಂಥರ ಗೈಡ್ ಥರ ಇದ್ರು ನಮಗೆ. ಹ್ಮ್ ಆವಾಗ ಸುಮ್ಮನೆ ರಫಾಗಿ ಒಂದು ಸಂಸ್ಥೆ ನಡೆಯೋಕ್ಕೆ ಏನೇನು ಸಾಫ್ ಸೀದಾ ನಡ್ಕೊಂಡು ಹೋಗೋಕೆ ಏನೇನು ಬೇಕೋ ಅದನ್ನು ಹಾಕಿದ್ವಿ. ಅದು ಯಾಕೆ ಹೇಳಿದೆ ಅಂದ್ರೆ ನೀವು ರಿಟೈರ್ ಆದ್ಮೇಲೆ ಹ್ಯಾಕ್ ನಾನು ಟೈಪ್ ಮಾಸ್ ಮಾಡಿದ್ರಿ ಅಂತ ಹೇಳುವಾಗ ಆವಾಗ ಹ್ಮ್ ಇಷ್ಟು ವರ್ಷನೇ ಮಾಡಬೇಕು ಅಷ್ಟು ವರ್ಷನೇ ಮಾಡಬೇಕು ಅಂತ ಏನಿಲ್ಲ, ಯಾರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ಕೊಂಡು ಹೋಗ್ಲಿ ಅಂತ. ಇವಾಗ ಫೈಟಿಂಗಲ್ಲಿ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿದೆ ಜನಕ್ಕೆ. ಈಗ ಅವ್ರುಗಳು ನಾನ್ ಪ್ರೆಸಿಡೆಂಟ್ ಆಗಬೇಕು ಅಂತ ಹೊಡೆದಾಡ್ತಾರೆ. ಆಗೇನಾಯ್ತು, ಪಾಪ ಹೇಮಲತಾ ಮಹಿಷಿ ಮಾಡಿದಾಗ 5-6 ವರ್ಷ ಮಾಡಿದ್ರು, ಅವ್ರಿಗೆ ಸಾಕಾಯಿತು. ವಕೀಲರು ಅವರು ಸಾಕಾಯಿತು, ನಾಗಬಣ್ಣಿ ನೀವು ತಗೊಳ್ಳಿ ನೀವು ಮಾಡಬಲ್ರಿ, ನೀವು ತೊಗೊಂಡು ನೀವು ಮಾಡಿ ಅಂತ. ನಾನು ಆಕಾಶವಾಣಿಲಿ ಇರೋ ತನಕ ಮಾಡಲ್ಲಮ್ಮ, ಇನ್ನೊಂದು 2-3 ವರ್ಷ ಐತೆ, ಮುಗಿಸ್ಬಿಟ್ಟು ಬಂದು ಆಮೇಲೆ ತೊಗೋತೀನಿ ಖಂಡಿತ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಆಕಾಶವಾಣಿಲಿ ನಂಗೆ ಸಾಕಷ್ಟು ಕೆಲಸ ಇತ್ತು, ಅದು ಮಾಡಿ ಇದು ಮಾಡೋಕ್ಕೆ ಮನೆ ಬೇರೆ ಆಗಲ್ಲ ಅಂತ ರಿಫ್ಯೂಸ್ ಮಾಡ್ತಾಯಿದ್ದೆ. ಹಾಗಾಗಿ ಅವರು ರಿಟೈರ್ ಆದಮೇಲೆ ಆಲ್ ರೈಟ್ ನಾನೇ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗ್ತೀನಿ, ಎಲ್ಲರಿಗೂ ಹೇಳಿ ಮಾಡಿ ಜನರಲ್ ಬಾಡಿ ಬರಲಿ ಅಂತ. ಅವ್ರು ಎಲ್ಲರೂ ಒಪ್ಪಲೇಬೇಕಲ್ಲ, ಅಷ್ಟೊತ್ತಾಗಲೇ ಸ್ವಲ್ಪ ಬೆಳೆದು ಇತ್ತು ಸಂಘ. ಆಮೇಲೆ ಅಂತ ಹೇಳಿದ್ದೆ. ಆವಾಗ ಹೇಮಲತಾ 6-7 ವರ್ಷ ಮಾಡಿದ್ರು ಅಂತ ಕಾಣುತ್ತೆ. ಆಗ ಬಂದೆ ನಾನು ಇಲ್ಲಿ ಲೇಖಕಿಯರ ಸಂಘಕ್ಕೆ ಅಧ್ಯಕ್ಷಳಾಗಿ ಬಂದೆ. ಅದು ಸರ್ವಾನುಮತದಿಂದ ಆಗೋಯ್ತು, ಏನು ತೊಂದರೆ ಆಗಲಿಲ್ಲ. ಮೊದಲನೇ ಅವಧಿಲಿ ಒಂದು ಅವಧಿಗೆ 2 ವರ್ಷ ಅಂತ ಇತ್ತು. 2ನೇ ಅವಧಿಗೆ ತಿರ್ಗಾ ಎಲೆಕ್ಟ್ ಆದೆ, ಆವಾಗಲೂ ಮಾಡಿದೆ. ಆಮೇಲೆ 3ನೇ ಅವಧಿ ಅಷ್ಟೊತ್ತಿಗೆ ಇಲ್ಲ 3ನೇ ಅವಧಿ ಬೇಡ, ಅವ್ರು ಬರಲೇಬೇಕು ಅಂದರೆ ಆವಾಗ ಡಿಸೈನ್ ಮಾಡಿಬಿಟ್ಟು ಒಂದು ಇಂಟರ್ವಲ್ ಕೊಟ್ಬಿಟ್ಟು 4ನೇದಕ್ಕೋ 5ನೇದಕ್ಕೋ ಬರಲಿ, ಒಬ್ಬರೇ ಕಂಟಿನ್ಯೂಸ್ ಆಗಿ ಆಗೋದು ಬೇಡ ಅಂತ ನಮ್ಮ ನಿಯಮಗಳಲ್ಲೂ ಸೇರಿಸಿದ್ದೀನಿ. ಆ ನಿಯಮಗಳನ್ನು ನಾನೇ ನನ್ನ ಕಾಲದಲ್ಲೇ ಮಾಡಿದ್ದು. ನೀವು 62ರಲ್ಲಿ ಜಾಯಿನ್ ಆದಾಗ ನೀವು ಹೇಗೆ ಓಡಾಡ್ತಾ ಇದ್ರಿ ಮನೆಗೂ ಆಕಾಶವಾಣಿಗೂ? ಬಸ್ಸು, ತುಂಬ ಅರ್ಜೆಂಟ್ ಇದ್ದರೆ ರಿಕ್ಷಾನೂ ಹೊಸದಾಗಿ ಬಂದಿದ್ದಿತ್ತು ಅವಾಗ. ರಿಕ್ಷಾಲ್ ಬಂದರೆ ಅವ್ರೇನೋ ಭಾಳ ರೀಚ್ ಅಂತ ಹಿಂಗೆ ಕಣ್ಣೆತ್ತು ನೋಡೋರು. ಟ್ಯಾಕ್ಸಿಲಿ ಬಂದಂಗೆ. ರಿಕ್ಷಾದಲ್ಲಿ ಬಂದರೆ ಎಷ್ಟಿತ್ತು ಆಗ ರಿಕ್ಷಾ ಚಾರ್ಜ್? ಗೊತ್ತಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ದಿದ್ದು. ಬಸ್ಸು ಇಲ್ಲಾಂದ್ರೆ ರಿಕ್ಷಾದಲ್ಲಿ ಬಸ್ಸೇ ಜಾಸ್ತಿ. ತುಂಬ ಲೇಟ್ ಆಗುತ್ತೆ ಮಾಡುತ್ತೆ ಅಂದರೆ ಆಕಾಶವಾಣಿ ಕಾರ್ ಕೊಡೋರು. ಆಕಾಶವಾಣಿ ಕಾರಲ್ಲಿ ರಿಪೋರ್ಟಿಂಗಿಗೆ ಅದರಲ್ಲೇ ಹೋಗ್ತಾ ಇದ್ದೆ, ಆಕಾಶವಾಣಿ ಕಾರಲ್ಲಿ. ಆಮೇಲೆ ಮನೆಗೆ ಬರೋದು ಲೇಟ್ ಆಯಿತು ಅಂದರೆ ಅದರಲ್ಲಿ. ನೀವು ನ್ಯೂಸ್ ಓದೋ ಟೈಮಿಂಗ್ಸ್ ಏನಿತ್ತು? ಸಂಜೆನಾ ಬೆಳಗ್ಗೆನಾ ಅಥವಾ ಎರಡೂನಾ? ಎರಡೂ ಇತ್ತು. ಆಮೇಲೆ ಮೊದಲು ಸಂಜೆ ಮಾತ್ರ ಇತ್ತು. ಮೊದಲು ನಮಗೆ ನ್ಯೂಸ್ ಸಿಗ್ತಾ ಇದ್ದು ಬರೀ ಸಂಜೆ ಮಾತ್ರ, 6:40ರಿಂದ. ಕರೆಕ್ಟ್, 6:40ರಿಂದ 6:50. ಆಮೇಲೆ ಬೆಳಗ್ಗೆ 7:05ರಿಂದ 7:15 ಶುರು ಆಯಿತು. ಆಮೇಲೆ ಮಧ್ಯಾಹ್ನದ ಒಂದು ಬುಲೆಟಿನ್ನು ಶುರು ಆಯಿತು. ಆ ಮಧ್ಯಾಹ್ನದ ಬುಲೆಟಿನ್ನ MY ಗೋರ್ಪಡೆ ಅವರು ಇನಾಗ್ರೇಟ್ ಮಾಡಿದ್ರು. ಅವ್ರು ನಾನೇ ಬಂದು ಇನಾಗ್ರೇಟ್ ಮಾಡ್ತೀನಿ ಅಂತಲೂ ಹೇಳಿದ್ರು. ನಮಗೆ ಕರ್ಕೊಂಬಂದು ನಮ್ಮ ಪಕ್ಕದ ಸ್ಟುಡಿಯೋಲಿ ಕೂರಿಸಿ
ಅವರು ಅವ್ರದ್ದು ಹೆಸರು ಎಲ್ಲ ಹೇಳಿ ಅನೌನ್ಸ್ ಕೊಟ್ಕೊಂಡು ಇವತ್ತಿಂದ ಹೊಸ ಒಂದು ಬುಲೆಟಿನ್ ಕೂಡ ಆಕಾಶವಾಣಿಯವರು ಆರಂಭಿಸ್ತಾ ಇದ್ದಾರೆ. ಇವತ್ತಿಂದಾನೇ ಇನ್ನು ಸ್ವಲ್ಪ ಹೊತ್ತಿಗೆ ಅದು ಆರಂಭ ಆಗುತ್ತೆ. ಅದನ್ನು ನಾನೀಗ ಉದ್ಘಾಟಿಸ್ತಾ ಇದ್ದೀನಿ ಅಂತ ಅವ್ರು ಅಷ್ಟು ಹೇಳಿದ ಮೇಲೆ ನಾನು ಐ ಟುಕ್ ಓವರ್ ರೆಗ್ಯುಲರ್ ನ್ಯೂಸ್ ನಾನು. ನಿಮ್ಮ ಈ ಅವಧಿಯಲ್ಲಿ ಯಾವತ್ತಾದ್ರೂ ಮೈಸೂರು ಮಹಾರಾಜನ ಭೇಟಿ ಮಾಡೋ ಸಂದರ್ಭ ಬಂದಿತ್ತ ನಿಮ್ಗೆ? ಬರ್ಲಿಲ್ವಾ? ನೋಡಿದೀನಿ ಬೇಕಾದಷ್ಟಲ್ಲ. ಚಿಕ್ಕ ಹುಡುಗಿಯಾಗಿದ್ದಾಗ ಮೈಸೂರಲ್ಲೇ ಇದ್ನಲ್ಲ, ಅವಾಗೆಲ್ಲ ಸೀರೆ ಉಟ್ಕೊಂಡೇ ಅವರ ಸಾಯಂಕಾಲದ ದರ್ಬಾರ್ಗಳಿಗೆ ಹೋಗೋದಾಯ್ತು. ನಮ್ಮ ಅಜ್ಜಿದು 9 ಗಜದ ಸೀರೆ ಉಟ್ಕೊಂಡು ಕಷ್ಟಪಟ್ಕೊಂಡು ಹೋಗಿ ನೋಡಿದ್ವಿ. ನೀವು ಈ ಆಕಾಶವಾಣಿಯಲ್ಲಿ ಇದ್ದಾಗ ನೋಡಕ್ ಸಿಕ್ಲಿಲ್ಲ ಜಾಸ್ತಿ ಅವರು ಬರ್ಲಿಲ್ಲ. ಅಷ್ಟೊಕ್ಕಾಗ್ಲೇ ಅವರು ಇದಕ್ಕೆ ರಾಜ ಪ್ರಮುಖರಾಗೋಗಿದ್ರು. ದಸರಾ ಕಾಮೆಂಟ್ರಿ ಮಾಡಿದಿರಾ? ಎಷ್ಟು ವರ್ಷ ಮಾಡಿದ್ರಿ? 2 ಸಲ ಮಾಡಿದ್ವಿ. ಲೈವ್ ಕಾಮೆಂಟ್ರಿ. ಅವಾಗ ಎಲ್ಲಿ ಕೂತಿರ್ತಾ ಇದ್ರಿ? ಸ್ಟುಡಿಯೋದಲ್ಲೇನಾ? ಅಲ್ಲ ಅಲ್ಲೇ ಲೈವ್ ಕಾಮೆಂಟ್ರಿ. ಎಷ್ಟನೇ ಇಸ್ವಿಲ್ ಮಾಡಿದ್ರಿ? ಅದು ರಿಟೈರ್ ಆದ್ಮೇಲೆ 92 ಮೇಲೆ ಐ ಥಿಂಕ್ ಸೊ. ಅಲ್ಲೇ ಹೋಗಿ ಮಾಡಿದಿರಿ ಅದನ್ನ? ತುಂಬಾ ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸೋದು ಈ ಇನ್ವೆಸ್ಟಿಚರ್ ಸೆರೆಮನಿ ಅಂತ ಆರ್ಮಿಲಿ ಮಾಡ್ತಾರೆ. ಅವ್ರಿಗೆ ದೀಕ್ಷಾಂತ ಸಮಾರಂಭ ಅದೊಂಥರ ದೊಡ್ಡದು. ಅದು ಇಡೀ ಇಂಡಿಯಾದು ಬೆಂಗಳೂರಲ್ಲಿ ಮಾಡಿದ್ರು ಸರ್. ಅವ್ರಿಗೆಲ್ಲ ಇನ್ವೆಸ್ಟಿಚರ್ ಸೆರೆಮನಿ ಅಂದರೆ ನಾನು ಅಂದ್ಕೊಂಡಿರೋದು ಡಿಗ್ರಿ ಕೊಡೋ ಥರ ತುಂಬ ದೊಡ್ಡ ಸಮಾರಂಭ. ಅದಕ್ಕೆ ರನ್ನಿಂಗ್ ಕಾಮೆಂಟ್ರಿ ಕೊಡೋಕ್ಕೆ ನಾನು ರನ್ನಿಂಗ್ ಕಾಮೆಂಟ್ರಿ ಬೇಕಾದಷ್ಟು ಕೊಟ್ಟಿದ್ದೀನಿ. ಅದಕ್ಕೆ ರನ್ನಿಂಗ್ ಕಾಮೆಂಟ್ರಿ ಕೊಡೋಕ್ಕೆ ಒಬ್ಬ ಇಂಗ್ಲೀಷ್ ಪ್ರೊಫೆಸರ್ನ ಅವರು ಅಂದರೆ ಅವರವರೇ ಅವ್ರ ಸ್ಕೂಲ್ನವರೇ ಅವ್ರನ್ನ ನೇಮಿಸಿದ್ರು. ಅವರು ಮಾಡ್ತಾಯಿದ್ರು. ಕನ್ನಡದಲ್ಲೂ ಬೇಕು, ಇದು ಕನ್ನಡ ನಾಡು ಅಂತ ಏನೋ ಆದಮೇಲೆ ನನ್ನ ಕರೆದ್ರು. ಸೊ ಅವ್ರ ಜೊತೆಗೆ ನಾನು ಮಾಡಿದೆ. ನಾನು ಕನ್ನಡದಲ್ಲಿ, ಅವ್ರು ಇಂಗ್ಲೀಷಲ್ಲಿ ಆಲ್ಟರ್ನೇಟಿವ್ ಆಗಿ ಒಬ್ಬರಾಗತ್ಲ ಒಬ್ಬರು. ಬೇಕಾದಷ್ಟು ಸೇನೆಗಳು ಅದು ಇದು ತುಕಡಿಗಳು ಎಲ್ಲ ಬಂದಿದ್ವು. ಅದರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ಮಾಡಿದ್ವಿ. ಎಲ್ಲ ಮುಗಿದ ಮೇಲೆ ಅವ್ರು ನನ್ನ ಹತ್ರ ಬಂದ್ಬಿಟ್ಟು, ನಾಗಮಣಿ, ಐ ನೆವರ್ ನ್ಯೂ ಕನ್ನಡ ವಾಸ್ ಸಚ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಐ ಅಂಡರ್ಸ್ಟುಡ್ ಎವ್ರಿ ವರ್ಡ್ ಯು ಸ್ಪೋಕ್ ಅಂದರು. ನನಗೆ ನಾನು ಮಾಡಿದ್ದು ಹೊಗಳಿದ್ದಕ್ಕಿಂತ ನನ್ನ ಭಾಷೆನ ಮಾಡಿದ್ರಲ್ಲ ಅಂತ ಆಗ ತುಂಬ ಖುಷಿಯಾಗಿದೆ. ಒಂದು 70-75ನೇ ಇಸ್ವಿ ಅಲ್ಲ, ಇನ್ನೂ ಲೇಟರ್ 80ರಲ್ಲಿ. ಇದು ಎಲ್ಲಿ ನಡೆದಿದ್ದು? ಇಲ್ಲೇ ಪರೇಡ್ ಮೈದಾನ ಅವ್ರದ್ದು ಬೆಂಗಳೂರಲ್ಲಿ. ಓಕೆ, ಅಟ್ಲೀಸ್ಟ್ ಈಗ ಇಲ್ಲೇ ಒಂದ್ ಸ್ವಲ್ಪ ನೀವು ಅದನ್ನ ರಿಪೀಟ್ ಮಾಡಕ್ ಬೇಡ. ನೀವ್ ಏನ್ ಹೇಳ್ತಾ ಇದ್ರಿ ಮೊದಲನೇ 2ನೇ ವಾಕ್ಯ ಅಷ್ಟೇ. ನೀವ್ ಏನ್ ಹೇಳ್ತಾ ಇದ್ರಿ ನಮ್ಗೆಲ್ಲ ಕುತೂಹಲ ಅಷ್ಟೇ. ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗಮಣಿ ಎಸ್ ರಾವ್. ಮುಖ್ಯಾಂಶಗಳು, ಆಮೇಲೆ ಹೊರಟೋಗುತ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ಎಂಥ ವಾಯ್ಸ್. ಇವ್ರ ಪ್ರದೇಶ ಸಮಾಚಾರ ಓದುವಾಗ ನಾನು ಎದ್ದೇಳ್ತಾ ಇದ್ದೆ. ನಾನು ಹೇಳೋದು ಪ್ರದೇಶ ಸಮಾಚಾರ ಬಂತು, ಹೇಳೋ ಅಮ್ಮ ಹೇಳ್ಸೋರು, ಹೌದು, ಆಗ ನಾನು ಹೇಳಿಸ್ತಾ ಇದ್ದೆ. ಆ ಥರ ತುಂಬ ಆಗಿದೆ. ಆಮೇಲೆ ಓದ್ಕೊಳಕ್ಕೆ ಹೋಗಿ ಮಕ್ಕಳನ್ನ ಕಳಿಸೋದು, ಪ್ರದೇಶ ಸಮಾಚಾರ ಬರ್ತಾ ಇದೆ, ಟೈಮ್ ಆಯಿತು, ಹೋಗಿ ಅಂತ ಕಳಿಸೋದು. ನಾಗಮಣಿ ಬಂದರು ಅಂತ ಎಲ್ಲೆಲ್ಲೋ ಇದ್ದವರು ಬಂದು ಕೂತ್ಕೊಳ್ಳೋರು, ಅವ್ರ ಮನೆಯವ್ರನ್ನೆಲ್ಲ ಕರೆದು ಕೂತ್ಕೊಳ್ಳೋರು. ನನ್ನ ಬೆಳಗಿನ ಅಲಾರಮ್ಮೆ ನೀವು. ನಾನು ಹೇಳ್ತಾ ಇದ್ದಿದ್ದೆ ನಿಮ್ ಪ್ರದೇಶ ಸಮಾಚಾರಕ್ಕೆ. ನನಗೆ ಅರ್ಲಿ ಮಾರ್ನಿಂಗ್ ಎದ್ದು ಗೊತ್ತಿಲ್ಲ, ಅಮ್ಮ ಪ್ರದೇಶ ಸಮಾಚಾರ ಅಂದಾಗ ಈಗ ಬಂತು ಪ್ರದೇಶ ಸಮಾಚಾರ ಹೇಳು ಅಂತ ಹೇಳ್ಸೋರು. ನೋಡಿ ಎಂಥ ಬೆಳಗ್ಗುಗಳನ್ನ ನಮಗೆ ಕಟ್ಕೊಟ್ರಿ ನೀವು. ನಿಜವಾಗ್ಲೂ ನಮ್ಮ ಪಾಲಿನ ಪ್ರಾತಸ್ಮರಣೆ ನೀವು ನಮ್ಗೆ. ಅನಂತಾನಂತ ವಂದನೆಗಳು ನಿಮಗೆ. ಇನ್ನೇನಾದ್ರು ಜ್ಞಾಪಿಸ್ಕೊಂಡು ಹೇಳೋದಿದ್ಯಾ? ನಾನು ರಿಟೈರ್ ಆಗಿದ್ದು ಒಂದು ಇನ್ಸಿಡೆಂಟ್. ಹೇಳಿ. ರಿಟೈರ್ ಆಗೋತ್ತಿಗೆ ನನಗೆ ತುಂಬಾ ಬೇಜಾರಾಗ್ತೈತೆ. ಅಷ್ಟು ದಿನ ಇದ್ದಿದ್ದು ಸಂಸ್ಥೆ ಬಿಟ್ಟು ಹೋಗೋಕ್ಕೆ. ಹೋಗಿ ಎಲ್ಲರಿಗೂ ಒಂದ್ಸಲಿ ಬೈ ಅಂತ ಹೇಳ್ಬಿಟ್ಟು ಬಂದು ನನ್ನ ಸೀಟಲ್ಲಿ ಕೂತ್ಕೊಂಡು ಸಂಜೆ ಸ್ವಲ್ಪ ಬೇಗ ಹೋಗೋಣ, ಇನ್ನೇನು ನಾನು ಬುಧೋರು ಬೇರೆ ಇದ್ರು ಅಷ್ಟೊತ್ತಿಗೆ ಅಂತ ಅಂದ್ಕೊಂಡೆ. ಇಲ್ಲ, ನೀವು ಹೋಗ್ಬಿಡ್ದು ಮೇಡಮ್, ಇವತ್ತು ಕೊನೆ ತನಕ ಇರಬೇಕು, ಕೊನೆ ದಿನ, ನಾಳೆ ಏನು ಇರ್ತೀರಾ ಅಂತ ಗಲಾಟೆ ಮಾಡಿದ್ರು. ಸರಿ ಅಂತ ಕೂತ್ಕೊಂಡೆ. ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಆ ಬುಲೆಟಿನಲ್ಲಿ ನನ್ನ ಬಗ್ಗೆ, ನಾನು ರಿಟೈರ್ ಆಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನ್ಯೂಸ್ ಇತ್ತು. ಅದೇ ಒಂದಿಷ್ಟು 1-2-3 ನಿಮಿಷ ಹಾಕಿದ್ರು. ಇದುವರೆಗೂ ಕೇಳುತ್ತಿದ್ದ ಆ ಧ್ವನಿ ಇನ್ನು ಮುಂದೆ ನಿಮಗೆ ಸಿಗಲಾರದು, ಇವತ್ತೇ ಅವರ ಸರ್ವಿಸಿನ ಕೊನೆಯ ದಿನ ಅಂತ ಏನೋ ಹೇಳಿ ಒಂದು ನ್ಯೂಸ್ ಐಟಮ್ ಹಾಕಿ ಅದನ್ನ ಬ್ರಾಡ್ಕಾಸ್ಟ್ ಮಾಡಿದ್ರು. ಆಮೇಲೆ ನನ್ನ ಕಾರಲ್ಲಿ ಕಳ್ಸಿದ್ರು ಮನೆಗೆ. ಅಲ್ಲಿ ನೋಡಿ, ಕಾರಲ್ಲಿ ಅವ್ರ ಮನೆಗೆ ಕಳಿಸ್ದಾಗ ಮನೆಗೆ ಬಂದೆ.
ಮನೆಗೆ ಬಂದ್ರೆ ಇವನು ಸ್ಕೂಟ್ರ್ ಇಟ್ಕೊಂಡಿದ್ದ. ಸ್ಕೂಟ್ರ್ ತಗೊಂಬಾರೋ ಅಂತ ಹೇಳಿದ್ದೆ ಅಂತ ಕಾಣುತ್ತೆ. ತಂದು ಹಂಗೆ ತಗೊಂಡೋದ್ನೋ ಏನೋ ಗೊತ್ತಾಗ್ಲಿಲ್ಲ. ಆಮೇಲೆ ಮನೆಗೆ ಹೋದ್ವಿ. ಮನೆಯಲ್ಲಿ ಒಳಗಡೆ ಹೋಗೋ ಅಷ್ಟೊತ್ತಿಗೆ ದೂರದರ್ಶನದ ಸಮಾಚಾರ ಶುರುವಾಯ್ತು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೇಲಿ ಸೇರಿದ್ರು. ಒಂದು ದೊಡ್ಡ ಕೇಕ್ ತಂದು ಇಟ್ಕೊಂಡು ಕಾಯ್ತಾ ಇದ್ರು ಅಲ್ಲಿ ನಮ್ಮ ಮನೇಲಿ. ಇದು ಕೇಳ್ಬಿಟ್ಟು ಆಮೇಲೆ ಹಾಕೋಣ ಅಂತ ಕೂತ್ಕೊಂಡ್ರು. ನಮ್ಮ ಆಫೀಸಿಂದಲೂ ನನ್ನ ಜೊತೆಗೆ ಒಂದು 3-4 ಜನ ಬಂದಿದ್ರು ಟು ಸಿ ಮಿ ಆಫ್. ಆಮೇಲೆ ಅಲ್ಲಿ ಬಂದಾಗ ಅದೇ ಸಮಾಚಾರ ಅಲ್ಲಿ ಶುರು ಆಯ್ತು. ಆದ್ರೆ ಅಲ್ಲಿ ಪಿಕ್ಚರ್, ನಾನು ನಿನ್ನ ಓದ್ತಾ ಇರೋದು ಪಿಕ್ಚರು ಕೊಟ್ಟು, ನಾಗಮಣಿ ಇವತ್ತು ರಿಟೈರ್ ಆಗ್ತಾ ಇದ್ದಾರೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಸರ್ವಿಸ್ ಅಂಡ್ ಗುಡ್ ಸರ್ವಿಸ್, ಅದ್ರ ಬಗ್ಗೆ ಏನೇನೋ ಹೇಳಿದ್ರು. ಒಂದು ಸ್ವಲ್ಪ ಹೇಳಿ ಅಲ್ಲಿ ಬೀಳ್ಕೊಟ್ರು. ಕೇಳಿದ್ರಲ್ಲ ಸ್ನೇಹಿತರೆ, ಎಂಥ ವ್ಯಕ್ತಿತ್ವಕ್ಕೆ ಎಂಥ ಬೀಳ್ಕೊಡುಗೆ. ಈಗಿಂಥ ವ್ಯಕ್ತಿತ್ವನೂ ಇಲ್ಲ, ಈಗ ಬೀಳ್ಕೊಡುಗೆನೂ ಇಲ್ಲ ಬಿಡ್ರಿ. ಈಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಂಥ ಧೀಮಂತ ಪತ್ರಕರ್ತರು ಅಥವಾ ಆಕಾಶವಾಣಿಯ ಸುದ್ದಿವಾಚಕರು ಈಗ ನಿಜವಾಗ್ಲೂ ಇಲ್ಲ. ಈಗ ಇಂಥ ಮಟ್ಟಕ್ಕೆ ಏರೋದಕ್ಕೆ ಈಗ ಬರೋರು ಪ್ರಯತ್ನ ಪಡಲಿ ಅನ್ನೋದೇ ನಮ್ಮ ಆಶಯ ಅಲ್ವಾ. ನೀವು ಯಾರ್ಯಾರು ಪ್ರದೇಶ ಸಮಾಚಾರ ಓದುತ್ತಿರುವರು, ನಾಗಮಣಿ ಹೆಸರಾವ್ ಅಂತ ಕೇಳಿದ್ದೀರಾ, ಅವರನ್ನ ಇವತ್ತು ನಾನು ತೋರಿಸಿದ್ದೀನಿ ಅಲ್ವಾ. ನಿಮ್ಮ ಕಡೆಯಿಂದ ಇವ್ರಿಗೊಂದು ಅಲ್ಲಿಂದನೇ ನೀವು ದೀರ್ಘದಂಡ ನಮಸ್ಕಾರ ಹಾಕಬೇಕು. ಎಂತೆಂಥ ವ್ಯಕ್ತಿತ್ವ ನಮ್ಮ ನಾಡನ್ನು ಕಟ್ಟಿಕೊಟ್ಟಿದೆ, ಅವ್ರ ಕೆಲಸಗಳನ್ನು ಎಷ್ಟು ನಿಸ್ಪೃಹತೆಯಿಂದ ಮಾಡಿದ್ದಾರೆ ಅನ್ನೋದಕ್ಕೆ ಜೀವಂತ ನಿದರ್ಶನ.